78,000ಗೆ ಫೈನಲ್ ಆಗುತ್ತೆ ಸರ್. 78,000ಕ್ಕೆ ನ್ಯಾನೋ ಸಿಗ್ತಾ ಇದೆ. ಏನು ಮಾಡಲ್ ಇಲ್ಲಿ? ಯಾವುದು? 2013 ಮಾಡಲ್ ನ್ಯಾನೋ. 13 ಮಾಡಲ್ ನ್ಯಾನೋ. ನಾವು ಹೇಳೋ ಪ್ರೈಸಲ್ಲಿ ಇನ್ನೂ ಎಷ್ಟು ನಮ್ಮ ಹತ್ರ ಕಡಿಮೆ ಮಾಡೋಕ್ಕಾಗತ್ತೆ ನೋಡ್ಕೊಂಡು ಮಾಡಿ, ಅಷ್ಟು ಪ್ರೈಸ್ ಕೊಟ್ಟರೆ ಸಾಕು, ಬೇರೆ ಏನು ಅಡಿಷನಲ್ ಚಾರ್ಜಸ್ ಇಲ್ಲ. ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇದು. ಈ ಗಾಡಿ ಬಂದು 175ಗೆ ಆಗುತ್ತೆ ಸರ್. ನಾನ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೀರಾ, ಇದು ನೋಡ್ರಿ ಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆಕ್ಸಿಡೆಂಟ್ ಅಂದ್ರೆ ಏನು ಅಂತ ಹೇಳ್ಬಿಡಿ ಸರ್. ಬನ್ನಿ ವೀಕ್ಷಕರೇ, ನೆಕ್ಸ್ಟ್ ಒಂದು ಫಾರ್ಚುನರ್ ಇದೆ. ಇಲ್ಲ ಫಾರ್ಚುನರ್ ನಮ್ದು, ಬಟ್ ಇದನ್ನ ಇವರು ಕೊಡು ಅಂದ್ರೂ ಕೊಡ್ತಾ ಇಲ್ಲ ಆ ಥರ ಇವರು. ಯಾಕೆ ಅಂತ ಹೇಳಿದ್ರೆ ನೋಡಿ, ಫಾರ್ಚುನರ್ ಅಲ್ಲಿ ಸನ್ರೂಫ್ ಯಾವ್ದಾದ್ರು ನೋಡಿದ್ದೀರಾ? ಸನ್ರೂಫ್ ಕೂಡ ಇದೆ ಫಾರ್ಚುನರ್ ಅಲ್ಲಿ. ಸೊ ಅದು ಕೂಡ ಸುಮ್ಮನೆ ಮ್ಯಾನ್ಯುವಲ್ ಸನ್ರೂಫ್ ಅಲ್ಲ, ಅದು ಇದನ್ನ ಆಟೋಮೇಟೆಡ್ ಮಾಡಿದ್ದಾರೆ, ಬಟನ್ ಅಲ್ಲಿ ಓಪನ್ ಆಗುತ್ತೆ. 16 ಮಾಡಲ್ 2,65,000ಗೆ ಆಗುತ್ತೆ ಸರ್. ಇದು 4,50,000ಗೆ ಮಾಡಿ ಕೊಡ್ತೀವಿ ಸರ್. ಇವತ್ತು 13 ಮಾಡಲ್ ಸ್ವಿಫ್ಟ್ VDI 4,50,000 ಮಾಡ್ತಾರೆ ಬಜಾರಲ್ಲಿ. ಹೌದು, ಆ ಪ್ರೈಸ್ ಅಲ್ಲಿ ಡಸ್ಟರ್ ತಗೊಳ್ಳಬಹುದು. ಹೈ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ MS ಕಾರ್ಸ್ಗೆ ಬಂದಿದ್ದೀನಿ. MS ಕಾರ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಡೀ ಕರ್ನಾಟಕದಲ್ಲೇ ಇವರು ಲೋ ಬಜೆಟ್ ಅಂತಾನೆ ಫೇಮಸ್ಸು. ಸೊ ಇಲ್ಲಿ ಮಾರ್ಜಿನ್ ಕೂಡ ಕಮ್ಮಿನೇ ಇರುತ್ತೆ. ಬಟ್ ನಾನು ಹೇಳೋದು, ಯಾವುದೇ ಒಂದು ಶೋರೂಮ್ ಆಗಲಿ, ಅದು ನಿಮಗೆ ಒಂದು ಲೋ ಬಜೆಟ್ ಶೋರೂಮೇ ಆಗಲಿ ಅಥವಾ ನೀವು ಒಂದು ಪ್ರೀಮಿಯಂ ಶೋರೂಮೇ ಆಗಲಿ, ಎಲ್ಲೋದ್ರೂ ಕೂಡ ನೀಟಾಗಿ ಗಾಡಿ ಚೆಕ್ ಮಾಡಿಕೊಂಡು ಒಂದು ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಚೆಕ್ ಮಾಡಿಕೊಂಡು ನಂತರನೇ ತಗೊಳ್ಳಿ ಅಂತ ಹೇಳ್ತೀನಿ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಸರ್ ನಮ್ಮ ಜೊತೆಗಿದ್ದಾರೆ, ಸೊ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಸರ್ ಹೇಳಿ, ಇವತ್ತಿನ ವಿಡಿಯೋದಲ್ಲಿ ಏನು ನಾವು ಡಿಫ್ರೆಂಟ್ ಫ್ಯಾಕ್ಟರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಡಿಫ್ರೆಂಟ್ ಫ್ಯಾಕ್ಟ್ ಅಂದ್ರೆ ಏನಂದ್ರೆ, ನಮ್ದು MS ಕಾರ್ಸ್ ಅಲ್ಲಿ ಸಿಕ್ಕದೆ ಲೋ ಬಜೆಟ್ ವೆಹಿಕಲ್. ಓಕೆ, ಲೋ ಬಜೆಟ್ ವೆಹಿಕಲ್ ಏನು ರೇಟ್ ಕಡಿಮೆ. ನೀವು ಇಂಟರ್ ಕರ್ನಾಟಕ ಚೆಕ್ ಮಾಡಿ, ಪ್ರೈಸಿಂಗ್ ಅಲ್ಲಿ ಕಡಿಮೆ ಇದೆಯಾ ತಗೊಳ್ಳಿ. ನಾನು ಹೇಳಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಗೆ, ಪ್ರೈಸಿಂಗ್ ಕಡಿಮೆ ಇರುತ್ತೆ. ಇನ್ನೊಂದ್ರೆ ನಾವು ಹೆಂಗಿದೆ ಆಸ್ ಇಟ್ ಈಸ್ ಕಂಡೀಷನ್ ಹಂಗೆ ಮಾರ್ತೀವಿ. ಹೌದು, ನೀವು ಫಸ್ಟ್ ಏನ್ ಹೇಳಿದ್ರಿ, ಈಗ ಚೆಕ್ ಮಾಡಿ ತಗೊಳ್ಳಿ ಅಂದ್ರೆ ನಾನು ಪದೇ ನಾನು ಅದೇ ಹೇಳ್ತೀನಿ, ನಮ್ ಯೂಟ್ಯೂಬ್ ಅಲ್ಲಿ ಅದೇ ಹೇಳ್ತೀನಿ. ಬ್ಲೈಂಡ್ ಆಗಿ ಎಲ್ಲಿ ತಗೊಳಕ್ ಹೋಗ್ಬಿಡಿ. ಹೌದು, ನೀವೊಂದು ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡ್ಕೊಳ್ಳಿ, ತಗೊಳ್ಳಿ. ಯಾಕಂದ್ರೆ ನಾನು ಇಂಜಿನ್ ಗೇರ್ ಬಾಕ್ಸ್ ಚೆಕ್ ಮಾಡೇ ತಗೊಳ್ಳೋದು. ಈ ಗಾಡಿ ಅಂತೂ ಟ್ರಯಲ್ ನೋಡೋಕ್ಕಾಗಲ್ಲ. ನಮ್ಮ ಓನ್ ಯೂಸ್ ಹೇಳಿದ್ರೆ ಪಕ್ಕಾ ಹೇಳ್ತೀವಿ, ಸರ್ ಹಿಂಗಿದೆ, ಈಗ ನನ್ನ ಫಾರ್ಚುನರ್ ಇದೆ ಸರ್, ಈ ಗಾಡಿ ಹಿಂಗೆ ಇದೆ ಸರ್, ಹಿಂಗೆ ಇದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಎಲ್ಲಾ ಗಾಡಿ ನಮ್ದು ಓನ್ ಯೂಸ್ ಇರಲ್ಲ ಸರ್. ಯಾಕೆಂದ್ರೆ ನೀವು ಅನುಭವಿಸ್ತೀರಾ ಆ ಒಂದು ಫಾರ್ಚುನರ್ ನ, ಅಷ್ಟು ದಿವಸದಿಂದ ಓಡಿಸ್ತಾ ಇರ್ತೀರಾ. ನಿಮ್ಗೆ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಗೊತ್ತಾಗುತ್ತೆ. ಬಟ್ ಇದು ನೀವು ಬೇಸಿಕ್ ಚೆಕ್ ಮಾಡೇ ಮಾಡ್ತೀರಾ. ಬಟ್ ಆದ್ರೂ ಕೂಡ ಆಗ್ಬಹುದು ಅಂತ ಆಕ್ಸಿಡೆಂಟಾ ನಾನ್ ಆಕ್ಸಿಡೆಂಟಾ ಚೆಕ್ ಮಾಡ್ತೀವಿ. ಇಂಜಿನ್ ಗೇರ್ ಬಾಕ್ಸ್ ಅಂತ ಚೆಕ್ ಮಾಡೇ ಮಾಡ್ತೀವಿ ನಾವು. ಓಕೆ, ಅದು ಸಣ್ಣ ಪುಟ್ಟ ಇರೋದು ಕಾಮನ್. ಅದು ನಮ್ಮ ಶೋರೂಮ್ ಅಲ್ಲಿ, ಎಲ್ಲಾ ಶೋರೂಮ್ ಅಲ್ಲಿ ಇರುತ್ತೆ. ಗಾಡಿ ತಗೊಂಡ್ಮೇಲೆ ಒಂದು ಯೂಸ್ ಕಾರು 10,000 to 15,000 ಖರ್ಚು ಇದ್ದೇ ಇರುತ್ತೆ. ನಾನು ಹೇಳೋದು ಬ್ಲೈಂಡ್ ಆಗಿ ತಗೊಳಕ್ ಹೋಗ್ಬೇಡಿ, ಚೆಕ್ ಮಾಡ್ಕೊಂಡು ತಗೊಳ್ಳಿ, ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸರ್ ಹೇಳಿ ಸರ್, ಎಷ್ಟು ಕಾರ್ ಸರ್ ಇವತ್ತು ವಿಡಿಯೋದಲ್ಲಿ 50+ ಕಾರ್ ಇದೆ. 50+ ಲೋ ಬಜೆಟ್ ಹೌದು, ಲೋ ಬಜೆಟ್ ಕಾರ್ಸ್ ಇದೆ, ಲೋ ಪ್ರೈಸ್ ಅಲ್ಲಿ ಇದೆ. ನೀವು ಚೆಕ್ ಮಾಡಿ ಬಜಾರಲ್ಲಿ. ಈಗ ಅನ್ಕೊಳ್ಳಿ, ಚೆವ್ರೋಲೆಟ್ ಬೀಟ್ ಮಾರ್ಕೆಟ್ ಅಲ್ಲಿ ಎಷ್ಟಿದೆ, ನಮ್ಮ ಹತ್ರ ಎಷ್ಟಿದೆ ರೇಟ್ ನೋಡ್ಕೊಂಡು ಆರಾಮಾಗಿ ತಗೊಳ್ಳಿ, ನಾನು ಹೇಳೋದು. ಸೂಪರ್ ಸರ್. ಹಾಗಾದ್ರೆ ಹಾಗೆ ಲೋನ್ ಬಗ್ಗೆ ತಿಳಿಸ್ಕೊಟ್ಬಿಡಿ, ಯಾಕಂದ್ರೆ ನಿಮ್ಮ ಹತ್ರ ಬರೀ ಲೋ ಬಜೆಟ್ ಇಲ್ಲ. ಸೊ ಮಿಡ್ ಸೆಗ್ಮೆಂಟ್ ಕೂಡ ನೀವು ಮಾರ್ತೀರಾ. ಸೊ ಹಾಗಾಗಿ ಲೋನ್ ನಲ್ಲಿ ತಗೋಬೇಕು ಅಂತ ಹೇಳಿ ತುಂಬಾ ಜನ ಅನ್ಕೊಂತಾ ಇರ್ತಾರೆ. ಸೊ ಲೋನ್ ಯಾವ ತರ ಇರುತ್ತೆ ಫೆಸಿಲಿಟಿ MS ಕಾರ್ಸ್? ಸರ್ ಲೋನ್ ಹೆಂಗಂದ್ರೆ 2010 ಅಬೌವ್ ನಾವು ಸೇಟು ಫೈನಾನ್ಸ್ ಮಾಡಲ್ಲ ಸರ್, ಬ್ಯಾಂಕ್ ಲೋನ್ಸೇ ಮಾಡೋದು. 2010 ಅಬೌವ್ ಯಾವ ವೆಹಿಕಲ್ ಇರಲಿ ನಾವು ಲೋನ್ ಮಾಡ್ಕೊಡ್ತೀವಿ. ಓನ್ಲಿ ಬೆಂಗಳೂರಿನಿಂದ 100 ಕಿಲೋಮೀಟರ್ಸ್ ಒಳಗಡೆ ಮಾತ್ರ ಲೋನ್ ಆಗುತ್ತೆ ಸರ್. ಓಕೆ, ಯಾಕಂದ್ರೆ ಇನ್ನೊಂದು ಏನಂದ್ರೆ ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲ್ರಿಡ್ ಇದ್ರೆ ಅವರು ಇನ್ನೂ ಈಸಿ ಲೋನ್ ಆಗುತ್ತೆ ಅವ್ರಿಗೆ. ಸೂಪರ್ ಸರ್. ಹಾಗೆ ಇನ್ನೊಂದು ಕ್ವಶನ್, ಆವರೇಜ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಇಂಟ್ರೆಸ್ಟ್ ರೇಟ್? ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದೇ ತರ ಬರಲ್ಲ. ಹೌದು, ನಿಜ, ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಷ್ಟಿರ್ಬೋದು ಆವರೇಜ್? ಸರ್ ಆವರೇಜ್ ಅಂದ್ರೆ ಒಂದು 13 to 14 ಇರುತ್ತೆ ಸರ್. 13 to 14% ನಿಮಗೆ ಲೋನ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಅವ್ರ ಸಿವಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಓಕೆ ಸರ್. ಹಾಗಾದ್ರೆ ವೀಕ್ಷಕರೇ, ತಡ ಮಾಡೋದು ಬೇಡ. ಇವತ್ತಿನ ವಿಡಿಯೋದಲ್ಲಿ 50ಕ್ಕೂ ಅಧಿಕ ಕಾರ್ಗಳಿರೋದ್ರಿಂದ ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು ಆಲ್ಟೋ K10 ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಆಲ್ಟೋ K10 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಕಿಲೋಮೀಟರ್ ಬಂದು 85,000 ಓಡಿದೆ. ಓಕೆ, ಇಂಟೀರಿಯರ್ ನೋಡ್ತಾ ಇರ್ಬೋದು. VXI ವೇರಿಯಂಟ್ಗೆ ಪವರ್ ಸ್ಟೇರಿಂಗ್, AC, ಎರಡು ಪವರ್ ವಿಂಡೋ ಬರುತ್ತೆ ಸರ್. VXI ವೇರಿಯಂಟ್ಗೆ ಪವರ್ ಸ್ಟೇರಿಂಗ್, AC, ಎರಡು ಪವರ್ ವಿಂಡೋ ಬರುತ್ತೆ. ಹಾಗೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಹೌದು, ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ 16 ಮಾಡಲ್ 2,65,000 ಆಗುತ್ತೆ ಸರ್. ಇದು 16 ಮಾಡಲ್ 2,65,000 ಕೊಡ್ತೀನಿ. ಹೌದು ಸರ್. ಸರ್ 2014-15 ಮಾಡಲ್ ಕೊಡೋದು ಕಷ್ಟ ಆಗ್ಬಿಟ್ಟಿದೆ.
ಅಂತದ್ರಲ್ಲಿ 16 ಮಾಡಲ್ ಕೊಡ್ತಾ ಇದ್ದೀರಾ. ಗಾಡಿ ಕಂಡೀಷನ್ ಹೇಗಿದೆ ಸರ್? ಗಾಡಿ ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ, ಓಕೆ. ಆಕ್ಸಿಡೆಂಟ್ ಏನೂ ಇಲ್ಲ. ಕಿಲೋಮೀಟರ್ 85 ಓಡಿದೆ ಅಲ್ಲ, ಓಕೆ. ಸರಿ ನಾವು ಕ್ಲಬ್ ಮಾಡಿ ತಗೊಂಡಿದೀವಿ, ಎಲ್ಲಾ ಗಾಡಿ ಸೇಲ್ ಆಗಿದೆ. ಈ ಒಂದು ಗಾಡಿ ಇದೆ, ಅದಕ್ಕೆ ಪ್ರೈಸ್ ಕಡಿಮೆದಲ್ಲಿ ಹೇಳ್ತಾ ಇದ್ದೀನಿ ಸರ್. 2,65,000ಗೆ ಈ ಒಂದು ಗಾಡಿನ ಮಾಡ್ಕೊಡ್ತೀರಾ. ಸೊ ಇಲ್ಲಿ ಬಂದಾಗ ಮತ್ತೆ ಫೈನಲ್ ಹತ್ರ ಏನಾಗಲ್ಲ ಸರ್. ಬನ್ನಿ ಇನ್ನೊಂದ್ಸಲಿ ಪ್ರೈಸಿಂಗ್ ಚೆಕ್ ಮಾಡ್ತೀವಿ. ಈಗ ಮೋಟೋ ವರ್ಲ್ಡ್ ಕನ್ನಡ ಚಾನಲ್ ಇಂದ ಬಂದಿದ್ದಾರೆ ಅಂದ್ರೆ ಏನೋ ಒಂದು ಮಾಡೋಣ. ಖಂಡಿತ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಎಸ್ಟಿಲೋ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಜೆನ್ ಎಸ್ಟಿಲೋ 2007 ಮಾಡಲ್ಲು. ಓಕೆ. FC ಎಲ್ಲ ಫ್ರೆಶ್ ಇದೆ. FC ಲ್ಯಾಬ್ಸ್ ಆಗಿರೋ ಗಾಡಿ ನಮ್ಮ ಹತ್ರ ಇಲ್ಲ. ಲ್ಯಾಬ್ಸ್ ಆದ್ರೂ ನಾವು ಮಾಡೇ ಕೊಡ್ತೀವಿ ಸರ್, ಖಂಡಿತ. ಸೂಪರ್ ಸರ್. 92,000 ಕಿಲೋಮೀಟರ್ ಓಡಿದೆ. 2007 ಜೆನ್ ಎಸ್ಟಿಲೋ LXi 3rd ಓನರ್. ಫೀಚರ್ಸ್ ಬಂದು ಇದರಲ್ಲಿ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಎಷ್ಟು ಕಿಲೋಮೀಟರ್ ಇವೆ ಸರ್ ಇದು? ಸರ್ 90,000 ಓಡಿದೆ ಸರ್. 90,000 ಕಿಲೋಮೀಟರ್ ಓಡಿದೆ. ಅಂಡ್ ಸುಜುಕಿ ಇದು ಪೆಟ್ರೋಲ್ ಗಾಡಿಗಳು ನಿಮಗೆ ಆಲ್ಮೋಸ್ಟ್ 18 ಅಂತೂ ಕೊಡುತ್ತೆ ಮೈಲೇಜ್. ಸೊ ಹಾಗಾಗಿ ಮೈಲೇಜ್ ಹೇಳಕ್ ಹೋಗಲ್ಲ ನಾವು. ಸರ್ ಪ್ರೈಸ್ ಎಷ್ಟು ಸರ್? ನೋಡಿ ಫ್ರೆಶ್ FC ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಅವ್ರು ಏನು ಮಾಡೋದು ಬೇಡ. 1,45,000ಗೆ ಕೊಡ್ತೀನಿ. 1,45,000ಕ್ಕೆ 2007 ಮಾಡಲ್ ಜೆನ್ ಎಸ್ಟಿಲೋ ಸಿಗ್ತಾ ಇದೆ. ಮ್ಯಾಗ್ವೀಲು ಕೂಡ ಹಾಕಿದ್ದಾರೆ ಇದಕ್ಕೆ. ಹೌದು ಸರ್. ನೆಕ್ಸ್ಟ್ ಒಂದು ಫೋಕ್ಸ್ ವ್ಯಾಗನ್ ಪೋಲೋ ಇದೆ ನೋಡ್ತಿರ್ಬೋದು. ವೆಂಟೋ ಸರ್. ಓಕೆ ಸರ್. ವೋಕ್ಸ್ ವ್ಯಾಗನ್ ವೆಂಟೋ 2011 ಮಾಡಲ್ ಹೈಲೈನ್. ಇದು ಹೈಲೈನ್ ಅಂದ್ರೆ ಟಾಪ್ ಎಂಡ್. 96,000 ಕಿಲೋಮೀಟರ್ ಓಡಿದೆ. ವೈಟ್ ಕಲರ್ ಗಾಡಿ, ನೀಟ್ ಕಂಡೀಷನ್ ಇದೆ ಸರ್. ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ. ಫೀಚರ್ಸ್ ಇರೋ ಎಲ್ಲ ಇರುತ್ತೆ. ನಿಮ್ಗೆ ಏನು ಫೀಚರ್ಸ್ ಬೇಕು ಎಲ್ಲ ಇರುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ABS, ಏರ್ ಬ್ಯಾಗ್ಸ್, ಡಿಫಾಗರು, ಕಂಪ್ನಿದು ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಇಂಜಿನ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ ಸರ್. ಗಾಡಿ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಹೌದು. ಟಾಪ್ ಎಂಡ್ ಮಾಡಲ್. ಲೆದರ್ ಸೀಟ್ಸ್ ಕವರ್ಸ್ ಕೂಡ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಕಿಲೋಮೀಟರ್ ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ಸರ್? 84,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ಪ್ರೈಸ್ 375 ಹೇಳ್ತಾ ಇದೀವಿ. ಕಸ್ಟಮರ್ದು ಎಕ್ಸ್ಪೆಕ್ಟೇಷನ್ ಇದೆ. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ 360 ಮಾಡ್ಕೊಡ್ತೀನಿ ಸರ್. 2011 ಮಾಡಲ್ 360 ಸಿಗ್ತಾ ಇದೆ. ಹೌದು ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ರೆನಾಲ್ಟ್ ಡಸ್ಟರ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ರೆನಾಲ್ಟ್ ಡಸ್ಟರ್ 2013 ಮಾಡಲ್ಲು RXL 85 PS ಆಪ್ಷನಲ್ ಇದು. ಓಕೆ. ನಿಮ್ಗೆ 85 PS ಅಂತ ಬಂದ್ರೆ ಡಸ್ಟರ್ ಅಲ್ಲಿ ಯಾವ ಗಾಡಿನ ಇರಲಿ 18 to 20 ಕಿಲೋಮೀಟರ್ ಮೈಲೇಜ್ ಪಕ್ಕಾ ಬಂದೇ ಬರುತ್ತೆ ಸರ್. ಯಾಕೆ ನೋಡ್ತಿರ್ಬೋದು ವೀಕ್ಷಕರೇ, ಒಂದು ಪಯೋನಿಯರ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. 4 ಪವರ್ ವಿಂಡೋಸ್ ಬರುತ್ತೆ. ಎಲ್ಲ ಇನ್ನೂ ಬರಲ್ಲ ಇದರಲ್ಲಿ. ಇಲ್ಲ ಸರ್. ಡಿಫಾಗರ್, ರಿಯರ್ ವೈಫರ್ ಎಲ್ಲ ಬರುತ್ತೆ ಸರ್. ಎಲ್ಲ ಬರುತ್ತೆ. ಓನ್ಲಿ ಥಿಂಗ್ ಇಸ್ ನಿಮಗೆ ಸೇಫ್ಟಿ ದೃಷ್ಟಿಯಿಂದ ನೋಡಿದ್ರೆ ಏರ್ ಬ್ಯಾಗ್ ಒಂದು ಬರಲ್ಲ ಅಷ್ಟೇ. ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಎಲ್ಲ ನಾವೇ ಟ್ರಾನ್ಸ್ಫರ್ ಎಲ್ಲ ಸೇರಿ ನಾವು 4,50,000ಗೆ ಮಾಡಿ ಕೊಡ್ತೀವಿ ಸರ್. ಇವತ್ತು 13 ಮಾಡಲ್ ಸ್ವಿಫ್ಟ್ VDI 4,50,000 ಮಾಡ್ತಾರೆ ಬಜಾರಲ್ಲಿ. ಹೌದು. ಆ ಪ್ರೈಸ್ ಅಲ್ಲಿ ಡಸ್ಟರ್ ತಗೊಳ್ಳಬಹುದು. ಸೂಪರ್ ಸರ್. ಹಾಗಾದ್ರೆ ಡಸ್ಟರ್ ಬಂದ್ಬಿಟ್ಟು ನಿಮಗೆ ಬಾಡಿ ಗೇಜ್ ಬಂದ್ಬಿಟ್ಟು ಸ್ವಿಫ್ಟ್ಗಿಂತ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಸ್ವಿಫ್ಟ್ ಬಂದ್ಬಿಟ್ಟು ಒಂದು ಹ್ಯಾಚ್ ಬ್ಯಾಕು, ಇದು ಬಂದು ಒಂದು ಕಾಂಪ್ಯಾಕ್ಟ್ SUV. ದಟ್ ಇಸ್ ಅ ಡಿಫ್ರೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಬೀಟ್ ಇದೆ. ಎಸ್ ಸರ್. ಸರ್ ಚೆವ್ರಲೆಟ್ ಬೀಟ್ 2010 ಮಾಡಲ್ LT ವೇರಿಯಂಟ್ ಇದು. ಓಕೆ. LT ಅಂದ್ರೆ ಟಾಪ್ ಎಂಡ್ ಮಾಡಲು. ಬಾನೆಟ್ ಹತ್ರ ಒಂದು ಡೆಂಟ್ ಇದೆ. ಗಾಡಿ ಔಟ್ಲುಕ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ. ರನ್ನಿಂಗ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ ಸರ್. ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು ಬಂದು 70,000 ಓಡಿದೆ ಸರ್. 70,000 ಕಿಲೋಮೀಟರ್ ಟಾಪ್ ಎಂಡ್ ಮಾಡಲ್. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಡಿಫಾಗರ್, ರಿಯರ್ ವೈಫರ್. ಒಂದು ಚಿಕ್ಕ ಗಾಡಿದಲ್ಲಿ ಎಲ್ಲಾ ಫೀಚರ್ ಇರುವಂತ ಒಂದು ಚೆವ್ರಲೆಟ್ ಬೀಟ್ ತುಂಬಾ ಚೆನ್ನಾಗಿರುತ್ತೆ ಸರ್. ಎಷ್ಟು ಸರ್ ಪ್ರೈಸ್ ಇದು? ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇದು. ಈ ಗಾಡಿ ಬಂದು 175ಗೆ ಆಗುತ್ತೆ ಸರ್. 1,75,000ಕ್ಕೆ ಟಾಪ್ ಎಂಡ್ ಮಾಡಲ್ LT. ನಮ್ಮ ವೀಕ್ಷಕರಿಗೆ ಇವಾಗ ಒಂದು ಕ್ವಶನ್ ಇರುತ್ತೆ. ನಾನ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೀರಾ, ಇದು ನೋಡಿದ್ರೆ ಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆಕ್ಸಿಡೆಂಟ್ ಅಂದ್ರೆ ಏನು ಅಂತ ಹೇಳ್ಬಿಡಿ ಸರ್. ಆಕ್ಸಿಡೆಂಟ್ ಗಾಡಿ ಅಂದ್ರೆ ಇದು ಏಪ್ರಾನ್ ಆಗ್ಲಿ, ಪಿಲ್ಲರ್ ಆಗ್ಲಿ, ಅದಕ್ಕೆ ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ ಅದು. ನನ್ನ ಹತ್ರನೆಲ್ಲ ಎಲ್ಲನ ಚೆಕ್ ಮಾಡಿ ನೀವು. ಅದು ಮೇಜರ್ ಆಕ್ಸಿಡೆಂಟ್ ಆ ತರ ಇದ್ರೆ ನೀವು ನೋಡ್ಕೊಂಡು ತಗೊಳ್ಳಿ. ಈಗ 1,75,000 ಚೆವ್ರಲೆಟ್ ಬೀಟ್ ಈ ಗಾಡಿ. ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇದೆ. ಆಕ್ಸಿಡೆಂಟ್ ಆಗಿದ್ರೆ ನಿಮ್ಗೆ 1 ಲಕ್ಷಕ್ಕೆ ಸಿಗುತ್ತೆ. ಹೌದು. ಯಾಕೆ ಅಂತ ಹೇಳಿದ್ರೆ ಮೇಜರ್ ಏನ್ ಇದ್ರ ಬಾಡಿ ಸ್ಟ್ರಕ್ಚರ್ ಇರುತ್ತೆ ಅದು ಡ್ಯಾಮೇಜ್ ಆಗಿರುತ್ತೆ. ಏಪ್ರಾನ್ ಆಗಿರ್ಬೋದು, ಪಿಲ್ಲರ್ಸ್ ಆಗಿರ್ಬೋದು, ಮತ್ತೆ ನಿಮ್ಗೆ ವಾಟರ್ ಪ್ಯಾನಲ್ ಆಗಿರ್ಬೋದು, ಇದೆಲ್ಲ ಮೇಜರ್ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಡ್ಯಾಮೇಜ್. ನಮ್ಮ ಬೆಂಗಳೂರಲ್ಲಿ ಇದೆಲ್ಲ ಕಾಮನ್ ಸರ್. ಇದು ನಾವು ಮಾಡಿ ಬಿಡ್ತೀವಿ. ಬರೀ 1,500,000 ಖರ್ಚಾಗುತ್ತೆ ಇದಕ್ಕೆ ನಾವು ರೆಡಿ ಮಾಡೋದಕ್ಕೆ. ಏನು ಗೊತ್ತಾ ಮಾಡಲ್ಲ ನಾವು ಮಾಡಿ ಬಿಟ್ರೆ ಓ ಎಲ್ಲೋ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಮಾಡಿದಾರ ಅಂತಾರೆ. ಈಗ ನಿಮ್ಗೆ ಏನ್ ಕಾಣ್ತಾ ಇದೆ, ಎಲ್ಲೋ ಮುಂದೆ ಹೋಗಿ ಗೇಟ್ ಹತ್ರ ಟಚ್ ಮಾಡಿದಾರೆ ಅವರು. ಹೌದು. ಈಗ ಸಣ್ಣ ಡೆಂಟ್ ಇದಕ್ಕೆ ನಾವು ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇ ವೀಕ್ಷಕರು ನೋಡ್ಕೊಳ್ಳಿ, ಮಾಡ್ಕೊಡಿ ಅಂದ್ರೆ ಖಂಡಿತ ನಾವು ಮಾಡಿ ಕೊಡ್ತೀವಿ. ಎಷ್ಟು ಸರ್ ಪ್ರೈಸ್ ಇದೆ? 1,75,000ಗೆ ಆಗುತ್ತೆ. ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇದೆ ಗಾಡಿ ಇದು. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಡಸ್ಟರ್ ಇದೆ ನೋಡ್ತಿರ್ಬೋದು ಸರ್. ಈ ಡಸ್ಟರ್ 2014 ಮಾಡಲ್. ಓಕೆ. ಸಿಂಗಲ್ ಓನರ್ ಗಾಡಿ. ಓಡಿರೋದು 84,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ. ತುಂಬಾನೇ ಶೋರೂಮ್ ಕಂಡೀಷನ್ ಇದೆ ಗಾಡಿ. 84,000 ಡೀಸೆಲ್ ಗಾಡಿದಲ್ಲಿ ಕಡಿಮೆ ಗಾಡಿಗಳು ಸಿಕ್ಕೋದು ಸರ್. ಓಕೆ.
ಟೈರ್ ಕಂಡೀಷನ್ ಎಲ್ಲ ಹೊಸದಿದೆ, ತುಂಬಾ ಚೆನ್ನಾಗಿದೆ ಗಾಡಿ. ಇದನ್ನು 85 PS ಬರುತ್ತೆ, ಇದರಲ್ಲಿ ನಿಮಗೆ ಮೈಲೇಜ್ 20 ಸಿಗುತ್ತೆ ಸರ್. ಇದು ಕೂಡ ಡೀಸೆಲ್ ಗಾಡಿ, ಅದು ಕೂಡ 85 PS, ಸೊ ಹಾಗಾಗಿ ಮೈಲೇಜ್ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ಪಯೋನಿಯರ್ ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ರೂಫ್ ರೈಲ್ಸ್ ಕೂಡ ಬರುತ್ತೆ, ಹಾಗೆ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ, ಡಿಫಾಗರ್, ವೈಪರ್ ಕೂಡ ಬರುತ್ತೆ, ಎಲ್ಲ ಫೀಚರ್ಸ್ ಬರುತ್ತೆ. ಇದರಲ್ಲೂ ಕೂಡ ಏರ್ ಬ್ಯಾಗ್ ಒಂದು ಬರಲ್ಲ ಅಷ್ಟೇ. ಹೌದು ಸರ್, ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? ಸರ್ 14 ಮಾಡಲು, ಸಿಂಗಲ್ ಓನರು, ಶೋರೂಮ್ ಟ್ರ್ಯಾಕ್, 85,000 ನೋಡಿದೆ, ತುಂಬಾ ಚೆನ್ನಾಗಿದೆ. ನಾನು ಓಡಿಸಿದೆ ಗಾಡಿ, ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 570 ಇದೆ ಸರ್. ಓಕೆ, ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಒಂದೇ ಪ್ರೈಸ್ 5.5 ಲಕ್ಷ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಡಸ್ಟರ್, ಲೋನೇ 450 ಆಗುತ್ತೆ. ಸಿವಿಲ್ಸ್ ಎಲ್ಲ ಚೆನ್ನಾಗಿದ್ರೆ ಗಾಡಿ ಬಂದು ನೋಡಿ, 85,000 ಓಡಿದೆ. ಹೋಗಿ ಶೋರೂಮ್ಗೆ ಚೆಕ್ ಮಾಡ್ಕೊಳ್ಳಿ. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2009 ಮಾಡಲ್, ಡೀಸೆಲ್ ಇಂಜಿನ್ ಇದು. ಓಕೆ, ಮೆರೂನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ ಕಸ್ಟಮರು. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಫೀಚರ್ಸ್ ಇದರಲ್ಲಿ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ನೋಡ್ತಿರ್ಬೋದು ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದಕ್ಕೂ ಕೂಡ ಹಾಕಿದ್ದಾರೆ ಪಯೋನಿಯರು. ಸರ್, ನೀವೇ ಹಾಕ್ಬಿಟ್ಟಿದ್ದೀರಾ ಹೆಂಗೆ ಟಚ್ ಸ್ಕ್ರೀನ್? ಇಲ್ಲ ಸರ್, ನಾನು ಏನು ಮಾಡಲ್ಲ ಸರ್. ಇಬ್ಬರು ಹುಡುಗರು ಇದ್ದಾರೆ, ಕ್ಲೀನ್ ಮಾಡಿ ಮಡಗ್ತಾರೆ ಅಷ್ಟೇ ಗಾಡಿ. ಅದ್ ಬಿಟ್ರೆ ಏನು ಮಾಡಲ್ಲ. ಇಂಜಿನ್ ಗೇರ್ ಬಾಕ್ಸ್ ಚೆಕ್ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಇಂಟರ್ವ್ಯೂ ಚೆಕ್ ಮಾಡ್ತೀವಿ, ತಗೊಂಡ್ ಬರ್ತೀವಿ ಸರ್. 74,000 ಕಿಲೋಮೀಟರ್ ಓಡಿದೆ, ಥರ್ಡ್ ಓನರ್ ಇದು. ಎಷ್ಟು ಹೇಳ್ತಿದ್ದೀರಾ ಸರ್ ಈ ಗಾಡಿ? ಸರ್ 50 ಕಿಲೋಮೀಟರ್ ಓಡಿಸಿ ನೀವು, ಆಮೇಲೆ ನನ್ ಪ್ರೈಸ್ ಕೊಡಿ. ಹಂಗೆ ಹೇಳ್ತೀರಾ? ಮೊನ್ನೆ ಮದ್ವೆಗೆ ನಮ್ಮ ಫ್ರೆಂಡೇ ತಗೊಂಡ್ ಬಂದಿದ್ರು. 140-150 ಓಡಿಸೋರ ಗಾಡಿನ ಇದು. ಫೋರ್ಡ್ ಹೋಗಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಈ ಗಾಡಿ ಪ್ರೈಸ್ 1,85,000 ಫೈನಲ್ ಮಾಡ್ಕೊಡ್ತೀನಿ. 1,85,000 ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಗಾಡಿ, ಇದನ್ನು 18-20 ಮೈಲೇಜ್ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. 2009 ಮಾಡಲ್ ಇದು. ಹೌದು. ಹಾಗೆ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಇದೆ. ಫೋರ್ಡ್ ಫಿಯೆಸ್ಟಾ ನೋಡ್ತಿರೋರಿಗೆ ಒಂದಲ್ಲ 2 ಆಪ್ಷನ್ ಇದೆ ನಿಮಗೆ. ಹೌದು, ಒಂದು ಡೀಸೆಲ್ ಇದೆ, ಒಂದು ಪೆಟ್ರೋಲ್ ಇದೆ. ಈ ಗಾಡಿ ಬಂದು 2010 ಮಾಡಲ್, ಪೆಟ್ರೋಲ್ ಇಂಜಿನ್ ಇದು. ಪೆಟ್ರೋಲ್ ಇಂಜಿನ್. ಓಕೆ, ಹೌದು, ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರ್ ನೋಡ್ಬೋದು, ಕಸ್ಟಮರ್ ಹೆಂಗ್ ಆರ್ಡರ್ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡೋರೆ. ಫುಲ್ಲು ರೆಡ್ ಮಾಡ್ಬಿಟ್ಟಿದ್ದಾರೆ. ಹೌದು, ನೋಡ್ತಿರ್ಬೋದು. ಇದರಲ್ಲಿ ಫೀಚರ್ಸ್ ನಿಮಗೆ ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಸರ್. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. 86,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫೋರ್ತ್ ಓನರ್ ಇದು. ಹೌದು, 2010 ಮಾಡಲ್, 175 ಗೆ ಕೊಡ್ತೀನಿ ಸರ್. ಇದು ಕೂಡ 1,75,000 ಕೊಡ್ತೀರಾ? ಹೌದು, 175 ಗೆ ಫೈನಲ್ ಮಾಡ್ಕೊಡ್ತೀನಿ. ಗಾಡಿ ಬಂದು ನೋಡಿ ಚೆಕ್ ಮಾಡಿ ತಗೊಳ್ಳಿ ಸರ್. ಓಕೆ ಸರ್. ನೆಕ್ಸ್ಟ್ ನೋಡ್ತಿರ್ಬೋದು ಮತ್ತೊಂದು ಆಲ್ಟೋ K10 ಇದೆ. ಎಸ್ ಸರ್. ಸರ್ ಆಲ್ಟೋ, ಅದು K10, ಇದು ಆಲ್ಟೋ 800 ನ್ಯೂ ಶೇಪ್ ಇದು. ಓಕೆ, ಇದು 2017 ಮಾಡಲ್, ಸಿಂಗಲ್ ಓನರ್, 72,000 ಕಿಲೋಮೀಟರ್ ಓಡಿದೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್. ಓಕೆ, ಒಂದು ಮಾಡೆಲ್ ಗಾಡಿ, ಒಂದು ಲೋ ಬಡ್ಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಆರಾಮಾಗಿ ತಗೋಬಹುದು ಸರ್. ಓಕೆ, 2017 ಮಾಡಲ್, ಪ್ರೈಸ್ ಎಷ್ಟಲ್ಲಿ 2,85,000 ಗೆ ಕೊಡ್ತೀನಿ. 2,85,000 ಫೈನ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರು, 2017 ಮಾಡಲ್. ನೋಡ್ಬೋದು ವೀಕ್ಷಕರೇ, ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು LXi ಲೇಟೆಸ್ಟ್ ಮಾಡಲ್ ಆಗಿರೋದ್ರಿಂದ ಹೌದು, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಹೌದು, ನಿಜ. ನೋಡ್ತಿರ್ಬೋದು ಟೈರ್ ಕಂಡೀಷನ್ ಕೂಡ ನಿಮಗೆ ಆಲ್ಮೋಸ್ಟ್ ಒಂದು 30-40% ಸರ್. ಇದು ಎಷ್ಟು ಪರ್ಸೆಂಟ್ ಸರ್? ಇದು ಇದೆ ಸರ್, ಒಂದು 25% ಇದೆ. ಫ್ರಂಟ್ 25% ಇದೆ, ಟೈರ್ ಸ್ವಲ್ಪ ಕಡಿಮೆ ಇದೆ. ಹೌದು. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ ಇದೆ, ನೋಡ್ತಿರ್ಬೋದು. ಫಿಗೋ ಅಂತೂ ತುಂಬಾನೇ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಸರ್ ಮಾರ್ಕೆಟ್ ಅಲ್ಲಿ. ಹೌದು, ಒಳ್ಳೆ ಪ್ರೈಸ್ ಹೇಳ್ಬೇಕಂದ್ರೆ 2 ಫಿಗೋ ಇದೆ. ಓಕೆ, ಒಂದು 2012 ಡೀಸೆಲ್ ಇಂಜಿನ್ ಇದು. ಫೋರ್ಡ್ ಫಿಗೋ ಸೆಕೆಂಡ್ ಓನರ್ ಆಗಿದೆ. ಓಕೆ, ಇದನ್ನು ಟಾಪ್ ಎಂಡ್ ಮಾಡಲ್ ಸರ್. ಟೈಟಾನಿಯಂ ಇದು. ಓಕೆ, ನಿಮಗೆ ಇದರಲ್ಲಿ ಫೀಚರ್ಸ್ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸು, ಫೋರ್ಡ್ ಕಂಪ್ನಿದೆ, ಮ್ಯಾಗ್ವಿಲ್ಸು, ಡಿಫಾಗರ್, ರಿಯರ್ ವೈಫರ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಸಮೇತ ಇದೆ ಸರ್. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಟೈಟಾನಿಯಂ ವೇರಿಯಂಟ್ ಇದು. ನಿಮಗೆ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. 86,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದು ಸೆಕೆಂಡ್ ಓನರ್, 2012 ಮಾಡಲ್. ನಿಜ ಸರ್. ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? 2012 ಟಾಪ್ ಎಂಡ್ ಮಾಡಲ್ ಟೈಟಾನಿಯಂ. ಓಕೆ, 2,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 12 ಮಾಡಲ್ ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲ್. ಹೌದು, 2,15,000 ಖಂಡಿತ. ನಾನ್ ಆಕ್ಸಿಡೆಂಟ್ ವೆಹಿಕಲ್, ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇದೆ. ಸ್ವಲ್ಪ ಇಲ್ಲಿ ಕ್ರ್ಯಾಕ್ ಆಗಿದೆ, ಬಟ್ ನಾನ್ ಆಕ್ಸಿಡೆಂಟ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. 11 ಮಾಡಲ್ ಇದೆ, ವಿಂಡ್ಶೀಲ್ಡ್ ಇದೆ, ನೋಡ್ತಿದ್ದೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಡ್ಯಾಟ್ಸನ್ ರೆಡಿಗೋ ಇದೆ ಸರ್. ಡ್ಯಾಟ್ಸನ್ ಗೋ ಇದು 2 ಇದೆ ನಮ್ಮ ಹತ್ರ. ಓಕೆ ಸರ್, ಡ್ಯಾಟ್ಸನ್ ಗೋ ಏನಕ್ಕೆ ಗೊತ್ತಾ ಸರ್, ನಿಮಗೆ ಒಳ್ಳೆ ಮೈಲೇಜ್ ಇದು. 18-20 ಮೈಲೇಜ್ ಬರುತ್ತೆ. ಇನ್ನೊಂದು ಮಾಡೆಲ್ ಗಾಡಿ, ಒಂದು ಲೋ ಬಜೆಟ್ ಅಲ್ಲಿ. ಲೋ ಬಜೆಟ್ ಅಂದ್ರೆ ಎಷ್ಟು ಹೇಳಿ, ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಆರಾಮಾಗಿ ತಗೋಬಹುದು. ಮಾಡೆಲ್ ಗಾಡಿ ಒಂದು ಆಲ್ಟೋ ಪ್ರೈಸ್ ಅಲ್ಲಿ ತಗೋಬಹುದು ಇದನ್ನ. ಸರ್, ಮೇಂಟೆನೆನ್ಸ್ ಎಲ್ಲ ಹೆಂಗೆ ಸರ್? ಇದು ಚೆನ್ನಾಗಿದೆ ಸರ್, ಏನು ಇಲ್ಲ. ಈಗ ಒಂದು ಸ್ವಿಫ್ಟ್ ಮೇಂಟೆನೆನ್ಸ್ ಆಗುತ್ತೆ ಗಾಡಿ. ಇದು ಮೇಂಟೆನೆನ್ಸ್ ಎಲ್ಲಿ ಮಾಡಿಸೋದು ಇದು ಡ್ಯಾಟ್ಸನ್? ಸರ್, ನಿಮಗೆ ಇದೆ ಶೋರೂಮ್ ಅಲ್ಲಿ, ಬಾಷ್ ಎಲ್ಲಾನ ಮಾಡ್ಕೋಬಹುದು ಸರ್, ಏನು ತೊಂದರೆ ಇಲ್ಲ. ಹೌದು, ನೋಡ್ತಿರ್ಬೋದು ವೀಕ್ಷಕರೇ. ಇದರಲ್ಲೂ ಕೂಡ ನಿಮಗೆ 4 ಪವರ್ ವಿಂಡೋಸು,
ಏರ್ ಬ್ಯಾಗ್ ಎಲ್ಲ ಬರಲ್ಲ ನಿಮ್ಗೆ ಇದರಲ್ಲಿ? ಏರ್ ಬ್ಯಾಗ್ ಬರಲ್ಲ ಸರ್, ಪವರ್ ವಿಂಡೋ ಎರಡೇ ಬರೋದು ಇದರಲ್ಲಿ, ಎರಡು ಬರುತ್ತೆ. ಹೌದು. ಓಕೆ. 2014 ಮಾಡಲ್, 57,000 ಶೋರೂಮ್ ಟ್ರ್ಯಾಕ್ ಓಡಿದೆ ಗಾಡಿ. ಓಕೆ. ತುಂಬಾನೇ ಚೆನ್ನಾಗಿದೆ. ಮೈಲೇಜ್ ಬಂದು 18 to 20 ಮೈಲೇಜ್ ಪಕ್ಕಾ ಬರುತ್ತೆ ಸರ್. ಈ ಗಾಡಿ ಪ್ರೈಸ್ ಒಂದು ಆಲ್ಟೋ ಪ್ರೈಸ್ 14 ಮಾಡಲ್ ಆಲ್ಟೋ ಎಷ್ಟಿದೆ ಹೇಳಿ ಇವತ್ತು? 2.5 ಲಕ್ಷ ಇದೆ ಕಡಿಮೆ ಅಂದ್ರೂ. 2,25,000 ಸಿಗ್ತಾ ಇದೆ ಸರ್, ಆರಾಮಾಗಿ ತಗೋಬಹುದು. 14 ಮಾಡಲ್ ಇದೆ. ಹೌದು. ಓಕೆ ಸರ್. 67,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು. ನೆಕ್ಸ್ಟ್ ವೆಹಿಕಲ್ ಒಂದು ಶವರ್ಲೆ ಸ್ಪಾರ್ಕ್ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಚವರ್ಲೆಟ್ ಸ್ಪಾರ್ಕ್ 2010 ಮಾಡಲ್ ಇದು, ಸೆಕೆಂಡ್ ಓನರ್, ಓಡಿರೋದು ಬರೀ 45,000 ಕಿಲೋಮೀಟರ್ ಸರ್. ಇದು 45,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು. ಇದು LX ವೇರಿಯಂಟ್ ಬರುತ್ತೆ. ಫೀಚರ್ಸ್ ಬಂದು ಇದರಲ್ಲಿ ಪವರ್ ಸ್ಟೇರಿಂಗ್, AC, 2 ಪವರ್ ವಿಂಡೋ ಬರುತ್ತೆ ಸರ್. ಓಕೆ. ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಬರೀ ಓಡಿದ್ರೆ 45,000 ಅಷ್ಟೇ ಸರ್. ಅವ್ರು ಬರೀ ಆಚೆ ನಿಲ್ಸಿಬಿಟ್ಟಿದ್ದಾರೆ ಗಾಡಿ, ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚ್ ಆಗಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿ, ಇಂಜಿನ್ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಬಂದು 1,35,000ಗೆ 2010 ಮಾಡಲ್ ಚವರ್ಲೆಟ್ ಸ್ಪಾರ್ಕ್ ಕೊಡ್ತೀವಿ ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ನೋಡ್ತಿರ್ಬೋದು ಒಂದು i10 ಇದೆ, ಇಯಾನ್ ಸರ್ ಇದು? ಹ್ಯುಂಡೈ ಇಯಾನ್ ಇದೆ. ಎಸ್ ಸರ್. ಸರ್ ಹೊಂಡಾ ಇಯಾನ್ 2012 ಮಾಡಲ್ ಇದು. ಓಕೆ. 12 ಮಾಡಲ್, ಇದು ಡಿಲೈಟ್ ಪ್ಲಸ್ ಬರುತ್ತೆ ಸರ್. ಇದು AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ ಇದರಲ್ಲಿ. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ನೋಡ್ತಿರ್ಬೋದು. ಒಂದು ಬೇಸಿಕ್ ಪಯೋನಿಯರ್ದು ಮ್ಯೂಸಿಕ್ ಸಿಸ್ಟಮ್ ಇದೆ. ಹೌದು. ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್. ಕಿಲೋಮೀಟರ್ ಬಂದ್ಬಿಟ್ಟು ಎಷ್ಟು ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದು 84,000 ಓಡಿದೆ ಸರ್. 84,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪ್ರೈಸ್ ಎಷ್ಟು ಹೇಳ್ತಿದ್ರಾ ಇದು? ಸರ್ ಈ ಗಾಡಿ ಪ್ರೈಸ್ ಫೈನಲ್ ಒಂದೇ ಪ್ರೈಸ್ 1,90,000 ಆಗುತ್ತೆ ಸರ್. 1,99,000 ಆಗುತ್ತೆ. ನೆಕ್ಸ್ಟ್ ಒಂದು ನ್ಯಾನೋ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ನ್ಯಾನೋ ಟ್ವಿಸ್ಟ್ XT ಇದು 2016 ಮಾಡಲ್, ಸಿಂಗಲ್ ಓನರ್ ಗಾಡಿ. ಓಕೆ. ಈ ಗಾಡಿ ಬಂದು ನಿಮಗೆ ಡಿಕ್ಕಿ ಎಲ್ಲ ಓಪನ್ ಆಗುತ್ತೆ ಈ ಗಾಡಿದಲ್ಲಿ. ಹೌದಾ? ನ್ಯಾನೋದಲ್ಲಿ ಸುಮಾರು ವೇರಿಯಂಟ್ ಇದೆ ಸರ್. ಹೌದು ಹೌದು ಹೌದು. ಇದು ಡಿಕ್ಕಿ ಓಪನ್ ಆಗುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ನೋಡ್ತಿರ್ಬೋದು ಬೂಟ್ ಸ್ಪೇಸ್ ಕೂಡ ಬರುತ್ತೆ ಇದರಲ್ಲಿ. ಏನೊಂದು 100 ಲೀಟರ್ಸ್ ಬರ್ಬೋದು ಏನೋ ಬೂಟ್ ಸ್ಪೇಸ್ ಇಷ್ಟ ಇದರಲ್ಲಿ. ಸೊ ನ್ಯಾನೋ ಹಿಂದೆಗಡೆ ಸ್ಪೀಕರ್ ಕೂಡ ಇದೆ. ಮೆರೂನ್ ಕಲರ್ ಗಾಡಿ ನಿಮಗೆ ಸರ್. ನ್ಯಾನೋ ಪವರ್ ಸ್ಟೇರಿಂಗು, AC, 2 ಪವರ್ ವಿಂಡೋ ಬರುತ್ತೆ. ಓಕೆ. ಸಿಟಿಗೆ ಓಡಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್ ಗಾಡಿ. ಮೈಲೇಜ್ ಕಿಲೋಮೀಟರ್ ಸರ್ ಇದು ಓಡಿರೋದು? ಸರ್ ಓಡಿರೋದು 72 ಕಿಲೋಮೀಟರ್ 1000 ಓಡಿದೆ, 72,000 ಓಡಿದೆ. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ರನ್ನಿಂಗ್ ಕಂಡೀಷನ್ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದು 1,65,000ಗೆ ಆಗುತ್ತೆ. ಬಜಾರಲ್ಲಿ 2 ಲಕ್ಷ ಕಡಿಮೆ ಸಿಕ್ಕಿದ್ರೆ ನೀವು ಹೇಳಿ ಸರ್. 1,65,000ಕ್ಕೆ ನ್ಯಾನೋ ಸಿಗ್ತಾ ಇದೆ, ನೋಡ್ತಿರ್ಬೋದು. ಎಲ್ಲ ಓಪನ್ ಆಗುತ್ತೆ, ಟಾಪ್ ಎಂಡ್ ಮಾಡಲ್. ಸುಮಾರು ವೇರಿಯಂಟ್ ಇದೆ, ನೀವು ಚೆಕ್ ಮಾಡಿ ಬಜಾರಲ್ಲಿ, ಚೆಕ್ ಮಾಡಿಬಿಟ್ಟು ತಗೊಳ್ಳಿ. 2016 ಮಾಡಲ್, ಸಿಂಗಲ್ ಓನರ್ ಗಾಡಿ, 165 ಆಗುತ್ತೆ. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಹೋಂಡಾ ಸಿಟಿ ZX ಇದು. ಓಕೆ. 2006 ಮಾಡಲ್, ಫ್ರೆಶ್ FC ಇದೆ, ಇನ್ಶೂರೆನ್ಸ್ ಎಲ್ಲ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇದೆ, ವೈಟ್ ಕಲರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಫೀಚರ್ಸ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸು, ಡಿಫಾಗರ್ ಎಲ್ಲ ಬರುತ್ತೆ ಸರ್. ನೋಡ್ತಿರ್ಬೋದು ಸಿಟಿ ZX ಇದು. ಹೌದು. ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ ಇದಕ್ಕೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸು. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? ಸಡನ್ ವೆಹಿಕಲ್ ಆರಾಮಾಗಿ ತಗೋಬಹುದು ಸರ್. ಹೋಂಡಾ ಅಂದ್ರೆ ಅದು ಇಂಜಿನ್, ಹೋಂಡಾ ಸಿಟಿ ತುಂಬಾ ಚೆನ್ನಾಗಿರುತ್ತೆ, ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ. ಈ ಗಾಡಿ ಪ್ರೈಸ್ ಬಂದು ಫೈನಲ್ ZX 165 ಆಗುತ್ತೆ ಸರ್. 1,65,000ಕ್ಕೆ ಕೊಡೋಣ ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಎಸ್ ಸರ್. ಸರ್ ರೆನಾಲ್ಟ್ ಕ್ವಿಡ್ ನೀವು ನಮ್ಮ ಹತ್ರ ಎಷ್ಟು ವಿಡಿಯೋ ಮಾಡಿದೀರಾ? ಹೌದು. ಪ್ರತಿ ಒಂದು ವಿಡಿಯೋದಲ್ಲಿ ನಮ್ ಕ್ವಿಡ್ ಇದ್ದೇ ಇರುತ್ತೆ ಸರ್. ಇದ್ದೇ ಇರುತ್ತೆ. ಹೌದು ಖಂಡಿತ ಅಲ್ವಾ? ಈಗ 2 ಕ್ವಿಡ್ ಇದೆ ಸೇಮ್ ಕಲರ್ ಅಲ್ಲಿ. ಈ ಗಾಡಿ ಬಂದು 2018 ಮಾಡಲ್ ಇದು. ಆಟೋಮೆಟಿಕ್ ವೆಹಿಕಲ್ ಸರ್, ಲೇಟೆಸ್ಟ್ ಮಾಡೆಲ್ ವೆಹಿಕಲ್. ಅಂಡ್ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಇದು. ಕ್ಲೈಂಬರ್ ಎಡಿಷನ್ ಅಂತ ಹೇಳಿದ್ರೆ ವಿತ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಹಾಗೆ ಇದರಲ್ಲಿ ನೀವು ಗೇರ್ ನಾಬ್ ಎಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ರೆ ನಿಮ್ಗಿದು ಆಟೋಮೆಟಿಕ್ ವೇರಿಯಂಟು ಬರೋದು. ಗೇರ್ ನಾಬು ನಿಮಗೆ ಕನ್ಸೋಲಲ್ಲಿ ಎಲ್ಲೂ ಬರಲ್ಲ, ಅದ್ರ ಬದಲಾಗಿ ಅಲ್ಲಿ ಬರುತ್ತೆ, ನೋಡ್ತಿರ್ಬೋದು. ಸೊ ಅದೊಂದು ಯುನೀಕ್ ಫೀಚರ್ ಇದರಲ್ಲಿ. ಹಾಗೆ ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಕಂಪನಿ ಕಡೆಯಿಂದನೇ. ಟಾಪ್ ಎಂಡ್ ಸರ್, ಕಂಪ್ನಿ ರೆನಾಲ್ಟ್ ಕಂಪ್ನಿದೆ, ಅಲೈಸ್ ಎಲ್ಲ ಬರುತ್ತೆ ಸರ್. ಸೂಪರ್ ಸರ್. ಆ್ಯಂಡ್ ಡ್ಯುಯಲ್ ಟೋನು ಮಿರರು ಮತ್ತೆ ಕೆಲವೊಂದಷ್ಟು ಇನ್ಸರ್ಟ್ಸ್ ನಿಮಗೆ ಈ ತರ ಆರೆಂಜ್ ಕಲರ್ ಬರುತ್ತೆ. ಬರೋದಿದು ಅದು ಮಾಡೋದಿಲ್ಲ. ಎಸ್ ಸರ್. ಪ್ರೈಸ್ 2018 ಮಾಡಲ್, ಆಟೋಮೆಟಿಕ್, ಕಿಲೋಮೀಟರ್ ಓಡಿರೋದು 44,000. ಶೋರೂಮ್ ಹಿಸ್ಟ್ರಿ ಇದೆ, 44,000 ಶೋರೂಮ್. ರಿನಾಲ್ಟ್ ಕಂಪ್ನಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರ್. ಚೆಕ್ ಮಾಡ್ಕೊಂಡು ತಗೊಳ್ಳಿ. ಅನ್ಯೂ ಸ್ಟೆಪ್ನಿ ಇದೆ ಗಾಡಿದಲ್ಲಿ. ಈ ಗಾಡಿ ಬಂದು 375 ಬೇಕು ಅಂತ ಇದ್ದಾರೆ ಕಸ್ಟಮರ್. 18 ಮಾಡಲ್, ಟಾಪ್ ಎಂಡ್ ಮಾಡಲ್, ಕ್ಲೈಂಬರ್ಗೆ. ಓಕೆ. ಈ ಗಾಡಿ ಇನ್ನೂ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ಖಂಡಿತ. ಮಾತು ಹೇಳೋದಾದ್ರೆ
ಸರ್ 3,55,000ಗೆ ಫೈನಲ್ ಮಾಡಿ ಕೊಡ್ತೀನಿ ನೋಡಿ ಸರ್. 3,55,000 ಸರ್ 18 ಮಾಡಲ್ ಗಾಡಿ, 2018 ಆಟೋಮೆಟಿಕ್ ಶೋರೂಮ್ ಹಿಸ್ಟ್ರಿ ಇರುವಂತಹ ಗಾಡಿ. ಹಾ ಸೂಪರ್ ಸರ್. ಒಂದು ಫಾಗ್ ಲ್ಯಾಂಪ್ ಕೂಡ ಇದೆ. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಇಕೋ ಇದೆ. ಎಸ್ ಸರ್. ಸರ್ ಇಕೋ 2011 ಮಾಡಲ್ ಇದು. ಓಕೆ. ಸೆಕೆಂಡ್ ಓನರ್ ಆಗಿದೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್, 87,000 ಕಿಲೋಮೀಟರ್ ಓಡಿದೆ. ಈ ಗಾಡಿದಲ್ಲಿ 4 ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಆ್ಯಂಡ್ ರೇರ್ ಅಲ್ಲಿ ಸೀಟ್ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಹಾಕಿರೋ ಥರ ಕಾಣ್ತಾ ಇದೆ. ಹೌದು, ನೋಡ್ತಿರ್ಬೋದು ಸರ್. ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್ 87,000 ಓಡಿದೆ. ಆಕ್ಚುಲಿ ಈಕೋ ಓಮ್ನಿ ಎಲ್ಲ ತುಂಬಾ ಡಿಮ್ಯಾಂಡ್ ಇರೋ ಗಾಡಿಗಳು ಸರ್. ಈ ಲಗೇಜ್ ಹೊಡಿಯಕ್ಕಾಗ್ಲಿ, ದೊಡ್ಡ ಫ್ಯಾಮಿಲಿಗಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಗಾಡಿಗಳು. ಓಕೆ. ಈ ಗಾಡಿ ಪ್ರೈಸ್ ಬಂದು 2011 ಮಾಡಲು 2,10,000 ಕೊಟ್ಟು ಮಾಡ್ತಾ ಇದೀವಿ ಸರ್. 2,10,000 ಹೇಳ್ತಾ ಇದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಖಂಡಿತವಾಗಿ ಮಾಡ್ಕೊಡ್ತೀವಿ ಸರ್. ಸೂಪರ್ ಸರ್. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ರೆನಾಲ್ಡ್ ಕ್ವಿಡ್, ಮತ್ತೊಂದು ರೆನಾಲ್ಡ್ ಕ್ವಿಡ್ ಇದೆ. ಎಸ್ ಸರ್. ಸರ್ ರೆನಾಲ್ಡ್ ಕ್ವಿಡ್ 16 ಮಾಡಲ್ RXT ಇದು. ಓಕೆ. ಇದು ಬಂದು ಮ್ಯಾನ್ವಲ್. ಇದು ಬಂದು ನಿಮಗೆ ಮೈಲೇಜ್ ಅಂತೂ ಕಿಡ್ವಲ್ಲಿ 18-20 ಬರುತ್ತೆ ಸರ್. ತಗೊಳ್ಳೋದೇ ಒಂದು ಸಿಟಿಗೋಸ್ಕರ, ಮೈಲೇಜ್ಗೋಸ್ಕರ ತಗೊಳ್ಳೋದು ಗಾಡಿ. ಹೌದು, ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಗ್ರೇ ಕಲರ್ ಗಾಡಿ, ಮಾಡಲ್, ಥರ್ಡ್ ಓನರ್, 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು, ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ಸರ್ ಎಷ್ಟು ಸರ್ ಈಗ 2016 ಮಾಡಲ್ ಆಲ್ಟೋ ಇದೆ ನಮ್ಮ ಹತ್ರನೇ. ಆಲ್ಟೋ 800 ಇದೆ. 17 ಮಾಡಲ್ 285 ಹೇಳ್ತಾ ಇದ್ದೀವಿ. ಹೌದು. ಈಗ ಕ್ವಿಡ್ ನೋಡಕ್ಕೆ ಆಲ್ಟೋ 800 ಕ್ವಿಡ್ ನೋಡಕ್ಕೆ ತುಂಬಾ ವ್ಯತ್ಯಾಸ ಇದೆ. ಹೌದು. ಸೇಮ್ ಇದು 18-20 ಮೈಲೇಜ್ ಬರುತ್ತೆ. ಮನೆ ಹತ್ರ ನಿಲ್ಸಿದ್ರೆ ಗಾಡಿ ಒಂಥರ ಫೀಲ್ ಆಗುತ್ತೆ. ಇದು ಶೇಪೇ ಚೇಂಜ್, ಮತ್ತೆ ಸ್ವಲ್ಪ ಲೇಟೆಸ್ಟ್ ಆಗಿ ಬರುತ್ತೆ. ಫೀಚರ್ಸ್ ನಿಜ 100% ಹೌದು ಸರ್. ಇದು ಬಂದು ನಿಮ್ಗೆ ಇದ್ರ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ. 2016 ಮಾಡಲ್ ಕ್ವಿಡ್ 295 ಆಗುತ್ತೆ ಸರ್. 2,95,000 ಆಗುತ್ತೆ. ಓನ್ಲಿ ನಿಮಗೆ ಆಲ್ಟೋಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಿಮಗೆ ಓನ್ಲಿ 30,000 ಏನೋ ಡಿಫ್ರೆನ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಇರೋದು. 30,000 ಇಲ್ಲ, ಇನ್ನೂ ಕಮ್ಮಿನೇ. ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನಿಸಾನ್ ಮೈಕ್ರಾ ಇದೆ. ಎಸ್ ಸರ್. ಸರ್ ನಿಸಾನ್ ಮೈಕ್ರಾ 2010 ಮಾಡಲ್ ಇದು. 87,000 ಕಿಲೋಮೀಟರ್ ಓಡಿದೆ. ಇದನ್ನು ಟಾಪ್ ಎಂಡ್ ಮಾಡಲ್. ಇದರಲ್ಲಿ ಫೀಚರ್ಸ್ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸ್, ರಿಯರ್ ವೈಫರ್ ಎಲ್ಲ ಬರುತ್ತೆ ಸರ್. ಓಕೆ. ಆ್ಯಂಡ್ ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ. ಅದು ಕೂಡ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ನೋಡ್ತಿರ್ಬೋದು. ಸಾರಿ, ಡ್ಯುಯಲ್ ಅಲ್ಲ, ಸಿಂಗಲ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ನಿಸಾನ್ ಮೈಕ್ರಾದಲ್ಲಿ. ಸರ್ ಎಷ್ಟು ಹೇಳ್ತಿದ್ದೀರಾ? 2010 ಮಾಡಲ್. ಫೈನಲ್ ಪ್ರೈಸ್ 1,65,000 ಸರ್. 1,65,000 ಮಾಡ್ಕೊಡ್ತೀರಾ? ಮಾಡ್ಕೊಡೋಣ. ಸೂಪರ್ ಸರ್. ನೆಕ್ಸ್ಟ್ ಮತ್ತೊಂದು ಝೆನ್ ಎಸ್ಟಿಲೋ ಇದೆ. ಎಸ್ ಸರ್. ಸರ್ ಝೆನ್ ಎಸ್ಟಿಲೋ ಇದು. ನೋಡಿ ಸರ್, ಫ್ರಂಟ್ ವಿಂಡ್ಶೀಲ್ಡ್ 2007 ನಲ್ಲಿ ಇರೋ ಗಾಡಿ, ಅದೇ ವಿಂಡ್ಶೀಲ್ಡ್ ಇದೆ. ಇನ್ನು FC ಎಲ್ಲ ನೀವು ಮಾಡಿಸ್ಕೊಡ್ತೀರಾ? ಸರ್ ಫ್ರೆಶ್ FC. ನಾನು ಹೇಳ್ತಾ ಇದೀನಲ್ಲ, ನಮ್ಮ ವೀಕ್ಷಕರು ಯಾರು ಹೋಗಿ RTO ಹತ್ರ ಒದ್ದಾಡೋದು ಬೇಡ. ಓಕೆ, ನಾವು ಮಾಡ್ಕೊಡ್ತೀವಿ ಆ ಕೆಲಸನ. ಸೂಪರ್ ಸರ್. ಫ್ರೆಶ್ FC 2007 ಮಾಡಲ್ VXI ಇದು. ಸರ್ ನನಗೆ ಝೆನ್ ಎಸ್ಟಿಲೋ ಈ ತರ ಗಾಡಿದಲ್ಲಿ ಎಲ್ಲಾ ಫೀಚರ್ ಇರುವಂತ ಒಂದು ಗಾಡಿ ಸರ್ ಇದು. ಹೌದು. ಏನ್ ಬೇಕು ಫೀಚರ್ ನಿಮ್ಗೆ ಇದ್ರೆ? ಪವರ್ ಸ್ಟೀರಿಂಗ್, AC, 4 ಪವರ್ ವಿಂಡೋಸ್, ಮಿರರ್ ಅಡ್ಜಸ್ಟಬಲ್, ಡೀಪ್ ವಾಗರ್ ಎಲ್ಲ ಬರುತ್ತೆ ಸರ್. ಸೂಪರ್ ಸರ್. ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? 145 ಕೊಡ್ಲಿ ಸರ್ ಸಾಕು. ಫ್ರೆಶ್ FC ಇನ್ಶೂರೆನ್ಸ್ 2007 ಮಾಡಲ್ VXI 145 ಮಾಡ್ಕೊಡ್ತೀರಾ? VXI ವೇರಿಯಂಟ್ ಟಾಪ್ ಎಂಡ್ ಮಾಡಲ್. ಸೂಪರ್ ಸರ್. ನೆಕ್ಸ್ಟ್ ಒಂದು ಡ್ಯಾಟ್ಸನ್ ರೆಡಿಗೋ ಇದೆ. ನೋಡ್ತಿದ್ದೀರಾ ಸರ್? ಡ್ಯಾಟ್ಸನ್ ಗೋ 2 ಗಾಡಿ ಇದೆ ನಮ್ಮ ಹತ್ರ. ಇದು 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಡಾಕ್ಟರ್ ಯೂಸ್ ಮಾಡಿರೋದು ಗಾಡಿ. ಒಬ್ರೇ ಸರ್ ಓನರ್ ಇದಕ್ಕೆ. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ರನ್ನಿಂಗ್ ಕಂಡೀಷನ್ ಎಲ್ಲ ಸೂಪರ್ ಇದೆ. ಫೀಚರ್ಸ್ ಇದರಲ್ಲಿ ಪವರ್ ಸ್ಟೀರಿಂಗು, AC, 2 ಪವರ್ ವಿಂಡೋ, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಆ್ಯಂಡ್ ನೋಡ್ತಿರ್ಬೋದು ಫ್ರಂಟಲ್ಲಿ ನಿಮ್ಗೆ ಯಾವ ಥರ ಬರುತ್ತೆ ಸೀಟ್ ಅಂದ್ಬಿಟ್ಟು ಸ್ವಲ್ಪ ವೈಡಾಗಿ ಬರುತ್ತೆ ನಿಮಗೆ ಫ್ರಂಟ್ ಸೀಟ್ಸು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೇರ್ ನಾಬ್ ಬಂದ್ಬಿಟ್ಟು, ಗೇರ್ ಲಿವರ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಆ್ಯಂಡ್ ಡ್ಯುಯಲ್ ಟೋನ್ ಇಂಟೀರಿಯರ್ ಬರುತ್ತೆ ಇದಕ್ಕೆ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ 14 ಮಾಡಲ್ ಗಾಡಿ. 2014 ಸಿಂಗಲ್ ಓನರ್ ಗಾಡಿ. 2,25,000. 2,25,000 ಕೊಡ್ತೀರಾ? 14 ಮಾಡಲ್ ಗಾಡಿ ಯಾವುದು ಸಿಕ್ಕತ್ತೆ ಸರ್? 14 ಮಾಡಲ್ ನಿಮಗೆ ಹೌದು ಸಿಗಲ್ಲ. ಆರಾಮಾಗಿ ತಗೊಳ್ಳಿ. 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಈ ಒಂದು ಗಾಡಿ. ಹೌದು. ಸೂಪರ್ ಸರ್. ವೀಕ್ಷಕರೇ ನೆಕ್ಸ್ಟ್ ನೋಡ್ತಿರ್ಬೋದು ಒಂದು i10 ಇದೆ. ಎಸ್ ಸರ್. ಸರ್ i10 2008 ಮಾಡಲ್ ಇದು. ಓಕೆ. ಇದು ಟಾಪ್ ಎಂಡ್ ಮಾಡಲ್ ಸರ್. ಮ್ಯಾಗ್ನಾ ಆಪ್ಷನಲ್ ಬರುತ್ತೆ. ನೀಟ್ ಕಂಡೀಷನ್ ಇದೆ ಗಾಡಿ. ಓಕೆ. ಇದರಲ್ಲಿ ಫೀಚರ್ಸ್ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸು, ಲೆದರ್ ಸೀಟ್ಸು, ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು, ಡೀಪ್ ಫಾಗರು, ರಿಯರ್ ವೈಫರು ಎಲ್ಲ ಇದೆ ಸರ್ ಇದರಲ್ಲಿ. ಸೂಪರ್. ಬ್ಯಾಕ್ ಪ್ರೊಫೈಲ್ ತೋರಿಸಿ ನಮ್ಮ ವೀಕ್ಷಕರಿಗೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ i10 ಇದು. ಓಕೆ. ನೋಡ್ತಿರ್ಬೋದು ವೀಕ್ಷಕರೇ, ಮ್ಯಾಗ್ನಾ ಟೈರ್ ಕಂಡೀಷನ್ 80% ಟೈರ್ ಕಂಡೀಷನ್ ಇದೆ ಸರ್. ಈವನ್ ನಿಮ್ಗೆ ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಕೂಡ ಅಡಿಷನಲಿ ಹಾಕಿದ್ದಾರೆ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದು?
ಸರ್ 2008 ಮಾಡಲ್ಲು ಟಾಪ್ ಎಂಡ್ ಮಾಡಲ್ ಗಾಡಿ 2,10,000 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಲ್ ಮಾಡಿ ಕೊಡ್ತೀವಿ ಗಾಡಿ ಟಾಪ್ ಎಂಡ್ ಮಾಡಲು ಎಲ್ಲಾ ಫೀಚರ್ ಇದೆ ಇದರಲ್ಲಿನೂ. ಸೂಪರ್ ಸರ್. ನೋಡಿ ನೀಟ್ ಕಂಡೀಷನ್ ಇದೆ ಸರ್ ಗಾಡಿ. 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಚೆನ್ನಾಗಿದೆ ಸರ್ ಗಾಡಿ. ಯಾರೋ ಸ್ಟ್ಯಾಂಡರ್ಡ್ ತಗೊಳ್ಳೋರು ಆರಾಮಾಗಿ ತಗೋಬಹುದು. 2,10,000ಗೆ ಮಾಡ್ಕೊಡ್ತೀರಾ? ಇನ್ನೂ ಸ್ಲೈಟ್ಲಿ ನೆಗೋಷಿಯಲ್ ಮಾಡಿ ಕೊಡ್ತೀವಿ ಸರ್. ಸೂಪರ್ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ 2 ಫಿಗೋ ಇದೆ, ಸೇಮ್ ಕಲರ್ ಅಲ್ಲಿ ಇದೆ. ಟಾಪ್ ಎಂಡ್ ಮಾಡಲ್, ಅದು ಡೀಸೆಲ್, ಇದು ಪೆಟ್ರೋಲ್ ಸರ್. ಓಕೆ, ನೋಡ್ತಿರ್ಬೋದು. ಇದು ಡ್ಯಾಶ್ ಬೋರ್ಡ್ ಎಲ್ಲ ಲೇಔಟ್ ಚೇಂಜ್ ಬರುತ್ತೆ. ಹೌದು. ಹಾಗೂ ಇದು ZX ಸರ್, ಇದು ವೇರಿಯಂಟ್. ಹೌದೌದು. ಇದು ಇದರಲ್ಲಿ ಟಾಪ್ ಎಂಡ್ ಮಾಡಲು ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಡಿಫಾಗರ್, ರಿಯರ್ ವೈಫರ್ ಎಲ್ಲ ಇದೆ ಸರ್. ಓಕೆ, ನೋಡ್ತಿರ್ಬೋದು ವೀಕ್ಷಕರೇ. ಡೀಸೆಲ್ ಇಂಜಿನ್ ಇದು. 4 ಟೈರು ಹೊಸದು ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಕಸ್ಟಮರು. ಸೂಪರ್ ಸರ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ 2,10,000ಗೆ ಕೊಡ್ತೀವಿ ಸರ್. 2,10,000 ಕೊಡೋಣ ಸರ್. ಒಂದು ಸ್ವಿಫ್ಟ್ ರೇಟ್ ಅಲ್ಲಿ ಆರಾಮಾಗಿ ತಗೋಬಹುದು. ಇವತ್ತು 2010 ಮಾಡಲ್ ಸ್ವಿಫ್ಟ್ ಎಲ್ಲ 3 ಲಕ್ಷಕ್ಕೆ ಮಾರ್ತಾರೆ. 2008 ಎಲ್ಲ 3,280,000 ಅಂತಾರೆ. 2010 ಮಾಡಲ್ ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ ಆರಾಮಾಗಿ ತಗೊಳ್ಳಿ. 2,10,000 ಕೊಡ್ಲಿ ಸರ್. ಸೂಪರ್ ಸರ್. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ರಿಟ್ಸ್ ಇದೆ. ಎಸ್ ಸರ್. ಸರ್ 2010 ಮಾಡಲ್ ರಿಡ್ಸ್ VXI ವಿತ್ ABS ಗಾಡಿ ಇದು. ಓಕೆ, ಇದು ಬಂದು ನಿಮಗೆ K ಸೀರೀಸ್ ಇಂಜಿನ್ ಬರುತ್ತೆ ಸರ್. ಇದರಲ್ಲಿ K ಸೀರೀಸ್ ಇಂಜಿನ್ ಬರುತ್ತೆ. K ಸೀರೀಸ್ ಅಂದ್ರೆ ನಿಮಗೆ ಲೇಟೆಸ್ಟ್ ಇಂಜಿನ್. ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಮಾಡಲ್, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಲೆದರ್ ಶೀಟ್ಸ್ ಎಲ್ಲ ಇದೆ ಗಾಡಿದಲ್ಲಿ. ನೋಡ್ತಿರ್ಬೋದು ವೀಕ್ಷಕರೇ. ಟೈರ್ ಒಂದು ಚೇಂಜ್ ಮಾಡ್ಕೋಬೇಕು. ಹೌದು, ಟೈರ್ ಚೇಂಜ್ ಮಾಡ್ಬೇಕು ಸರ್. ಟೈರ್ ಒಂದು ಚೇಂಜ್ ಮಾಡ್ಕೋಬೇಕು. 2 ಟೈರ್ ಫ್ರಂಟ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು ಸರ್. ಚೆನ್ನಾಗಿರುತ್ತೆ. K ಸೀರೀಸ್ ಇಂಜಿನ್ ಅಂತ ತೋರಿಸಿ ನಮ್ಮ ವೀಕ್ಷಕರಿಗೆ. ಸರ್ 8, 9 ಅಲ್ಲಿ ಒಂದು ಬೇರೆ ಇಂಜಿನ್ ಇದೆ. ಓಕೆ, ಇದರಲ್ಲಿ ABS ಎಲ್ಲ ಇದೆ. ಇದು K ಸೀರೀಸ್ ಇಂಜಿನ್ ಅಂತ ಹೇಳ್ತಾರೆ ಇದಕ್ಕೆ. ಸರ್ 10 ಮಾಡಲ್ ರಿಡ್ಸ್ ಇದು 2,65,000 ಆಗುತ್ತೆ ಸರ್. 2,65,000 ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಇಂಡಿಕಾ. ಯಾವ್ದು ಸರ್ ಇದು? ವಿಸ್ಟಾ ಸರ್. ಇಂಡಿಕಾ ವಿಸ್ಟಾ. ಓಕೆ, ಇಂಡಿಕಾ ವಿಸ್ಟಾ ಪೆಟ್ರೋಲ್ ಇಂಜಿನ್ 2008 ಮಾಡಲ್ ಇದು. ಓಕೆ, 2008 ಮಾಡಲು ರೆಡ್ ಕಲರು. ಇದನ್ನು ಟಾಪ್ ಎಂಡ್ ಮಾಡಲ್ಲು. ಫೀಚರ್ಸ್ ಬಂದು ಇದರಲ್ಲಿ ಪವರ್ ಸ್ಟೇರಿಂಗು, AC, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಓಕೆ, ಮತ್ತೆ ಹೊಸ ಟೈರ್ಸ್ ಇದೆ. ಎಷ್ಟು ಕಿಲೋಮೀಟರ್ ಡ್ರಿವನ್ ಸರ್ ಇದು? ಸ್ಕ್ರಾಚ್ ಆಗಿದೆ ಸಣ್ಣ ಪುಟ್ಟ. ಆರಾಮಾಗಿ ತಗೊಳ್ಳಿ. ಒರಿಜಿನಲ್ ಕಂಡೀಷನ್, ಲೋ ಬಜೆಟ್ ಅಲ್ಲಿ ಇದೆ. 8 ಮಾಡಲ್ಲು ವಿಸ್ಟಾ 1,35,000 ಸರ್. 1,35,000 ಕೊಡ್ತೀರಾ? 8 ಮಾಡಲ್ ವಿಸ್ಟಾ. ಹೌದು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡಿಫಾಗರ್, ರಿಯರ್ ವೈಫರ್ ಎಲ್ಲ ಇರುತ್ತೆ ಇದರಲ್ಲಿ. ನೋಡ್ತಿರ್ಬೋದು ವೀಕ್ಷಕರೇ. ಗಾಡಿ ಕಲರ್ ಕೂಡ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್. ನಾನು ಹೇಳೋದು ಏನು ಗೊತ್ತಾ, ಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ ಸರ್. ಓಕೆ, ನಮ್ಮ ಪೈಂಟ್ರ್ ಇದ್ದಾರೆ. ಬೇಕು ಅಂದ್ರೆ ನೀವು ಇಲ್ಲ ಸರ್ ಹಂಗೆ ನಾವು ಓಡಿಸೋದು ಆಮೇಲೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಏನು ಇಶ್ಯೂ ಇಲ್ಲ. ಓಕೆ ಸರ್. ನೆಕ್ಸ್ಟ್ ಒಂದು ನೋಡ್ತಿರ್ಬೋದು. ನೆಕ್ಸ್ಟ್ ಮತ್ತೊಂದು ಇಂಡಿಕಾ ವಿಸ್ತಾ ಇದೆ ನೋಡ್ತಿರ್ಬೋದು. ಇದು ಬೇರೆ ಕಲರ್, ಗ್ರೇ ಕಲರ್ ಇದು. ಹೌದು. ಎಸ್ ಸರ್. ಸರ್ 2010 ಮಾಡಲ್ ಇದು. ಇದನ್ನು ಟಾಪ್ ಎಂಡ್ ಮಾಡಲ್ಲು. 4 ಟೈರ್ ಹೊಸದಿದೆ. ವೆಹಿಕಲ್ 2010 ಮಾಡಲ್ಲು 82,000 ಓಡಿದೆ. ವೆಹಿಕಲ್ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್ನು. ಓಕೆ, ಈ ಗಾಡಿ ಪ್ರೈಸ್ ಬಂದು 1,55,000 ಆಗುತ್ತೆ ಸರ್. 1,55,000. 2010 ಮಾಡಲ್ಲು ಟಾಪ್ ಎಂಡ್ ಮಾಡಲ್ಲು. 4 ಟೈರ್ ಅಪ್ಪಳದು ಹೊಸ ಹಾಕಿದ್ದಾರೆ ಕಸ್ಟಮರು. 155 ಬೇಕು ಅಂತ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ನೋಡ್ತಿರ್ಬೋದು ಮತ್ತೊಂದು ಇಂಡಿಕಾ. ಯಾವ್ದು ಸರ್? ಇಂಡಿಗೋ ಇದು. ಇಂಡಿಗೋ 2011 ಮಾಡಲ್ ಇದು. ಓಕೆ, ಇದನ್ನು ಟಾಪ್ ಎಂಡ್ ಮಾಡಲ್ ಸರ್. ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋಸ್, ಹೊಸ ಟೈರ್ಸ್ ಎಲ್ಲ ಇದೆ. ಓಕೆ, ಹಾಂ. ಈ ಗಾಡಿ ಪ್ರೈಸ್ ಬಂದು 175 ಆಗುತ್ತೆ ಸರ್. 1,75,000. 2011 ಮಾಡಲು ಇಂಡಿಗೋ CS ಇದು ಲೇಟೆಸ್ಟ್. 97,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಸ್ಯಾಂಟ್ರೋ ಇದೆ. ಎಸ್ ಸರ್. ಸರ್ ಸ್ಯಾಂಟ್ರೋ 2004 ಮಾಡಲು ಸ್ಯಾಂಟ್ರೋ ಜಿಂಕ್ ಇದು. ಓಕೆ, ಇದನ್ನು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟೈರ್ ಕಂಡೀಷನ್ 80 to 90% ಟೈರ್ ಕಂಡೀಷನ್ ಇದೆ. ಪವರ್ ಸ್ಟೇರಿಂಗ್, AC ಬರುತ್ತೆ. ಸೀಟ್ ಕವರ್ಸ್ ಯಾವುದೋ ಸೂಪರ್ ಫ್ಯಾಬ್ರಿಕ್ ಸೀಟ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ನಾನ್ ಆಕ್ಸಿಡೆಂಟ್ ವೆಹಿಕಲ್ ಸರ್. ಎಷ್ಟು ಹೇಳಿದೆ ಸರ್ ಪ್ರೈಸ್? ಸರ್ 125ಗೆ ಕೊಟ್ಬಿಡ್ತೀನಿ ಸರ್. 1,25,000ಕ್ಕೆ. 2004 ಮಾಡಲು ಸ್ಯಾಂಟ್ರೋ ಜಿಂಕ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ವೆಹಿಕಲ್ ತುಂಬ ಚೆನ್ನಾಗಿದೆ. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ 2008 ಮಾಡಲ್ ಸ್ವಿಫ್ಟ್ VXI. ಓಕೆ, ನಾನ್ ಆಕ್ಸಿಡೆಂಟ್ ವೆಹಿಕಲ್, ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಗಾಡಿ. ಇನ್ನೊಂದು ಇದರಲ್ಲಿ ಫೀಚರ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸು, ಕಂಪ್ನಿ ಇದೆ, ಮ್ಯೂಸಿಕ್ ಸಿಸ್ಟಮ್ಸು ಎಲ್ಲ ಇದೆ ಸರ್ ವೆಹಿಕಲ್ ಅಲ್ಲಿ. ಓಕೆ, ಆಕ್ಸಿಡೆಂಟ್ ಆ ಥರ ಏನಿಲ್ಲ. ಒರಿಜಿನಲ್ 85,000 ಓಡಿದೆ. 85,000 ಕಿಲೋಮೀಟರ್. ಹೌದು ಸರ್. VXI ಸರ್ ಎಷ್ಟು ಹೇಳ್ತೀರಾ ಪ್ರೈಸು? 2008 ಮಾಡಲ್ಲು
ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ ಪ್ರೈಸ್ ಬಂದು 2,45,000ಗೆ ಆಗುತ್ತೆ ಸರ್. 2,45,000 ಮಾಡಲ್ ಇದು. ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಬನ್ನಿ ಗಾಡಿ ನೋಡಿ ಏನೋ ಕೂತ್ಕೊಂಡು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಬಲಿನೋ ಇದೆ ನೋಡ್ತಿರ್ಬೋದು. ಸರ್ ಬಲಿನೋ 2005-6 ಮಾಡಲ್ ಇದು. ಓಕೆ. ಇದು ಬಂದು ಟಾಪ್ ಎಂಡ್ ಮಾಡಲ್ಲು, VXI ವೇರಿಯಂಟ್ ಇದು. ಬಲಿನೋ ಶೇಪ್ ನೋಡ್ತಿದ್ರೆ ಒಂಥರ ಖುಷಿ ಆಗುತ್ತೆ. ಸೂಪರ್ ಆಗಿದೆ ಸರ್. ನಾನ್ ಆಕ್ಸಿಡೆಂಟ್ ವೆಹಿಕಲ್, ಗಾಡಿ ರನ್ನಿಂಗು ಭಾಳ ಚೆನ್ನಾಗಿದೆ. ಓಕೆ. ಟಾಪ್ ಎಂಡ್ ಮಾಡಲು, ಆಫ್ಟರ್ ಮಾರ್ಕೆಟ್, ಮ್ಯಾಗ್ ವೀಲ್ಸು, ಟೈರ್ಸು ತುಂಬ ಚೆನ್ನಾಗಿದೆ ಗಾಡಿ. ಫೀಚರ್ಸ್ ನೋಡ್ತಾ ಇರ್ಬೋದು. ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸು, ಡಿಫಾಗರ್ ಎಲ್ಲ ಇದೆ ಸರ್. ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ, ಎಲ್ಲ ಇದೆ ಸರ್. ಆ್ಯಂಡ್ ಚೈಲ್ಡ್ ಲಾಕು, ನಿಮಗೆ ಮಿರರ್ ಲಾಕ್ ಕೂಡ ಬರುತ್ತೆ ಸರ್. ಈ ತಗೊಂಡ್ರು ಕಸ್ಟಮರು ಮ್ಯಾಗ್ ವೀಲ್ ಹಾಕಬೇಕು, ಇದಾಗಬೇಕು, ಅದು ಆಗಬೇಕು, ಏನು ಇದೆ ಎಲ್ಲ ಇದೆ ಗಾಡಿದಲ್ಲಿ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸು? 6 ಮಾಡಲು ಬೆಲೆನೋ ಸ್ಪೋರ್ಟ್ಸ್ ವೆಹಿಕಲ್ ಅಂತ ಹೇಳ್ಬೋದು. VXI ವೇರಿಯಂಟು 1,75,000ಗೆ ಆಗುತ್ತೆ. 6 ಮಾಡಲು ಬಲಿನೋ ಸ್ಪೋರ್ಟ್ಸ್ ಇದು. ಹೌದು. VXI ವೇರಿಯಂಟು. ಟಾಪ್ ಎಂಡ್ ಮಾಡಲ್ VXI 1,75,000ಗೆ ಆಗುತ್ತೆ. ಅಂದರೆ ಸ್ಪೋರ್ಟ್ಸ್ ವೆಹಿಕಲ್ ಅಂತ ಹೇಳಿದ್ರಾ ನೀವು? ಓಕೆ ಓಕೆ ಸರ್. ಸ್ಪೋರ್ಟ್ಸ್ ವೆಹಿಕಲ್ ಇದು. ಹುಡುಗರು ಹೆಂಗ್ ಇದಕ್ಕೆ ಮಾಡ್ತಾರೆ ಗೊತ್ತಾ ಸರ್? ಮೊನ್ನೆ 2005 ನಮ್ಮ ಹುಡುಗ ಒಂದು ತಗೊಂಡ್ ಬಂದವ್ರೆ. ನನ್ಗೆ ಕೇಳಿದ್ರು, ಹೌದು, ನನ್ನ ಹತ್ರ ಸ್ಟಾಕ್ ಇರಲಿಲ್ಲ. 2,20,000 ಕೊಟ್ಟು ತಗೊಂಡ್ ಬಂದವ್ರೆ. ಸೂಪರ್ ಸರ್. ಇದೆಷ್ಟು? 175 ಸರ್. 1,75,000ಗೆ ವಿತ್ ಅಲಾಯ್ ವೀಲು, ಪ್ರತಿಯೊಂದು ಮಾಡಿಫೈ ಆಗಿರುವಂತಹ ಬಲಿನೋ ಸಿಗ್ತಾ ಇದೆ. ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ವಿಫ್ಟ್ ಇದೆ. 99 ಮಾಡಲ್ ಎಸ್ಟೀಮ್. ನೀವೇ ಒಂದು ವಿಡಿಯೋ ಮಾಡಿದ್ರಿ, ಗ್ಯಾಪ್ನ ಇದೆಯಾ? ಹೌದು, ಬ್ಲಾಕ್ ಕಲರ್ ಅಲ್ಲಿ. 1,25,000ಗೆ 99 ಮಾಡಲ್ ಸರ್. 99 ಮಾಡಲ್. ಹಾಫ್ ಅನ್ ಅವರ್ ಅಲ್ಲಿ ಸೇಲ್ ಆಯ್ತು. ನೀವು ವಿಡಿಯೋ ಹಾಫ್ ನಿಮಿಷ ಗಾಡಿ ಅದು. ಸೂಪರ್ ಸರ್. ಅದಕ್ಕೆ ಅಂತಾನೆ ಡಿಮ್ಯಾಂಡ್ ಇದೆ ಆಕ್ಚುಲಿ. ಬಲಿನೋ ಆಗಿರ್ಬೋದು, ಎಸ್ಟೀಮ್ ಆಗಿರ್ಬೋದು. ಸರ್ ಇದು ಎಷ್ಟು ಲೀಟರ್ ಇಂಜಿನ್ ಇದು? ಸರ್ ಇದು ಬಂದು 1.6 ಬರುತ್ತೆ ಸರ್. 1.6 ಬರುತ್ತೆ. ಎಸ್ಟೀಮ್ ಬಂದ್ಬಿಟ್ಟು 1.2 1.3 ಬರುತ್ತೆ. ಸೊ ಪವರ್ ವೈಸು ನಿಮಗೆ ಎಸ್ಟೀಮ್ಗಿಂತ ಒಳ್ಳೆ ಪವರ್ ಬರುತ್ತೆ ಇದರಲ್ಲಿ. ಸೊ ತುಂಬ ಜನ ಪವರ್ಗೋಸ್ಕರನೇ ತಗೊಳ್ಳೋದು. ಮೈಲೇಜ್ ಸ್ವಲ್ಪ ಕಮ್ಮಿನೇ ಬರುತ್ತೆ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಓಕೆ. ಇದು ಬಂದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2005 ಮಾಡಲ್, ಫ್ರೆಶ್ FC ಇನ್ಶೂರೆನ್ಸ್, ಪವರ್ ಸ್ಟೀರಿಂಗ್, AC ಮಾತ್ರ ಬರುತ್ತೆ. LX ವೇರಿಯಂಟ್, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಲೆದರ್ ಸೀಟ್ ಕೂಡ ಇದೆ. ಸರ್ ಎಷ್ಟು ಹೇಳ್ತೀರಾ ಪ್ರೈಸ್? ಸರ್ ಈ ಗಾಡಿ ಪ್ರೈಸ್ ಬಂದು 1,65,000ಗೆ ಸಿಕ್ಕು ಕೊಡ್ತೀನಿ ಸರ್. 1,65,000 ಕೊಡ್ತೀರಾ? ಎಷ್ಟು ಕಿಲೋಮೀಟರ್ ಆಗಿದೆ? 85,900 ಓಡಿದೆ ಸರ್. 85,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಕಿಲೋಮೀಟರ್ ಹಿಂಗೆ ವ್ಯಾರಂಟಿ ಕೊಡ್ತೀರಾ ಹೇಗೆ ನೀವು ಕೆಲವೊಂದು ಗಾಡಿಗಳಿಗೆ? ಇದು ಲೋ ಮಾಡಲ್ ಗಾಡಿಗಳಿಗೆ ನಾವು ಕೇಳಕ್ಕಾಗಲ್ಲ. ಜಾಸ್ತಿ ಓಡಿರುತ್ತೆ, ಟೆಂಪರ್ ಆಗಿರುತ್ತೆ. ನಾವು ಚೆಕ್ ಮಾಡಿರೋ ಗಾಡಿ ಮಾತ್ರ ಸರ್ ಜಿನಿನ್ ಅಂತ ಹೇಳ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಮತ್ತೊಂದು ಟಾಟಾ ವೆಹಿಕಲ್ ಇದೆ. ಯಾವ್ದು ಸರ್ ಇದು? ಟಾಟಾ ಇಂಡಿಕಾ. ಓಕೆ. 2002 ಮಾಡಲ್. ಓನರ್ ಎಷ್ಟು ಜನ ಹೇಳಿ ಇದಕ್ಕೆ? ಎಷ್ಟು ಜನ ಇರ್ಬೇಕು ನೀವೇ ಹೇಳಿ ಸರ್? ಒಂದು 6 ಜನನಾ? ಸಿಂಗಲ್ ಓನರ್ ಸರ್. ಹೌದಾ? ನೀವು ಓನರ್ ಕೇಳಿದ್ ನೋಡಿ ನಂಗೆ ಶಾಕ್ ಆಗೋಯ್ತು. ಒಂದು 10 ಜನ ಇರ್ತಾರೇನೋ ಅಂತ. ಫಸ್ಟ್ ಓನರ್ ಗಾಡಿ. ಸೂಪರ್ ಸರ್. ಗಾಡಿ ಇಂಜಿನ್ ಓಡಿರೋದು 45 ಜನ ಓಡಿದೆ. ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೀರಿಂಗ್, AC ಎಲ್ಲ ಇದೆ ಗಾಡಿದಲ್ಲಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿ ಪ್ರೈಸ್ ಬಂದು 65,000 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. 65,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಯಾರನ್ನ ಕಲಿಯಕ್ಕೆ ಆರಾಮಾಗಿ ಇಂಡಿಕಾ ಅಂದ್ರೆ ಏನಿಲ್ಲ, ಒಂದು 2 ವೀಲರ್ ಮೇಂಟೆನೆನ್ಸ್ ಸರ್, ಆರಾಮಾಗಿ ತಗೋಬಹುದು. ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ಹೇಳಿದ್ರೆ? 45,000 ಓಡಿದೆ. 45,000 ಅಷ್ಟೇನಾ? ಅಷ್ಟೇ. ಓಕೆ ಸರ್. ಹಾಗಾದ್ರೆ ನೋಡ್ತಿರ್ಬೋದು ವೀಕ್ಷಕರೇ, MRF ಟೈರ್ ಹಾಕಿದ್ದಾರೆ, ಹೊಸದು ಬ್ರ್ಯಾಂಡ್ ನ್ಯೂ ಟೈರ್ಸು. ನೆಕ್ಸ್ಟ್ ವೆಹಿಕಲ್ಲು ಒಂದು ಸೆನ್ ಎಸ್ಟಿಲೋ ಇದೆ. ಎಸ್ ಸರ್. ಸರ್ 2007 ಮಾಡಲ್ ಜೆನ್ ಎಸ್ಟಿಲೋ. ಓಕೆ. ಫಸ್ಟ್ ಓನರ್ ವೆಹಿಕಲ್ ಇದು. VXI. ಓಕೆ. ಎಲ್ಲಾ ಫೀಚರ್ ಬರುತ್ತೆ ಇದರಲ್ಲಿ. ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸು, ಡಿಫಾಗರು, ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇದನ್ನು. ಓಕೆ. ಸಿಂಗಲ್ ಓನರ್, ಕಸ್ಟಮರ್ ಗಾಡಿ. 1,65,000 ಬೇಕು ಅಂತ ಬಿಟ್ಟಿದ್ದಾರೆ. ಓಕೆ. ನಾನು ಬೇಕು ಅಂದ್ರೆ ಖಂಡಿತ ನೋಡಿ ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಓಕೆ ಸರ್. ಹಾಗಾದ್ರೆ ಮತ್ತೊಂದು ಇಂಡಿಕಾ ಇದೆ. ಎಸ್ ಸರ್. ಸರ್ ಇದು 2005 ಮಾಡಲ್. ಓಕೆ. ಸೆಕೆಂಡ್ ಓನರು. ಎಲ್ಲ ಟಾಪ್ ಎಂಡ್ ಮಾಡಲ್ ಇದನ್ನು. AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಡಿಫಾಗರು, ರಿಯರ್ ವೈಫರು ಎಲ್ಲ ಇದೆ ಸರ್. ಓಕೆ. ನೋಡಿ ಪವರ್ ವಿಂಡೋಸ್ ಎಲ್ಲ ಇದೆ. ಡಿಫಾಗರು, ರಿಯರ್ ವೈಫರ್ ಎಲ್ಲ ಬರುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. ಎಷ್ಟು ಹೇಳ್ತೀರಾ ಸರ್ ಪ್ರೈಸ್ ಇದಕ್ಕೆ? 1,05,000 ಬೇಕು ಸರ್. ಕಸ್ಟಮರ್ ಬಿಟ್ಟಿದ್ದಾರೆ. ಕಸ್ಟಮರ್ ವೆಹಿಕಲ್ ಇದು. ಓಕೆ. ಅವ್ರು ಹೊಸ ಗಾಡಿ ತಗೊಂಡವ್ರೆ, ಇಲ್ಲಿ ಸೇಲ್ ಮಾಡಿ ಅಂತ ಬಿಟ್ಟಿದ್ದಾರೆ. 1,05,000 ಬೇಕು ಅಂತ ಇದ್ದಾರೆ. ಯಾರನ್ನ ಸೀರಿಯಸ್ ಬೈಲ್ ಇದ್ರೆ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. ಓಕೆ ಸರ್. ಕೆಲವೊಂದು ವೆಹಿಕಲ್ಲು ಪಾರ್ಕಂಡ್ಸಲ್ಲಿ ಇರುತ್ತೆ. ಸೊ ಲೋ ಬಜೆಟ್, ನಿಮ್ಮ 99% ಆಫ್ ದಿ ವೆಹಿಕಲ್ಸ್ ಲೋ ಬಜೆಟ್ ಇರುತ್ತೆ. ಕೆಲವೊಂದು ವೆಹಿಕಲ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಕಸ್ಟಮರ್ ಡಿಮ್ಯಾಂಡ್ ಇರುತ್ತೆ. ಬಂದು ನೀವು ಬೇಕಾದ್ರೆ ಚೆಕ್ ಮಾಡಿಕೊಂಡು ಕಸ್ಟಮರ್ ಹತ್ರ ಡಿಸ್ಕಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ಇದು ಬಂದು ಸ್ವಿಫ್ಟ್ 2006 ಮಾಡಲ್ ಇದು. ಓಕೆ. ಫ್ರೆಶ್ FC ಇನ್ಶೂರೆನ್ಸು. ಇದರಲ್ಲಿ ನೋಡಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್, ಹೊಸ ಟೈರ್ಸ್ ಎಲ್ಲ ಇದೆ. ಓಕೆ. ಬ್ಲ್ಯಾಕ್ ಕಲರ್ ಗಾಡಿ. ಇದು ಬಂದು ಇದರಲ್ಲಿ ಫೀಚರ್ಸ್ ಪವರ್ ಸ್ಟೀರಿಂಗ್, AC, ಸೀಟ್ ಸ್ವಲ್ಪ ಇದಾಗಿದೆ, ಎಲ್ಲ ವೇರಿಯಂಟ್ ಆಗ್ಬಿಟ್ಟಿದೆ. ಹೌದು. ಓಕೆ.
ಯಾರನ್ನ ಬೇಕು ಸೀಟ್ ಕವರ್ಸ್ ಹಾಕ್ಬಿಡಿ ಅಂದ್ರೆ 3000 ಚಾರ್ಜ್ ಆಗುತ್ತೆ ಸರ್. ಲೆದರ್ ಸೀಟ್ಸ್ ಹಾಕ್ಕೊಡ್ತಾರೆ, ಒಬ್ರು ಇದ್ದಾರೆ, ಕಮ್ಮಿಗೆ ಹಾಕ್ಕೊಟ್ಬಿಡ್ತಾರೆ. ಕಡಿಮೆಗೆ ಹಾಕ್ಕೊಡ್ತಾರೆ ಆರಾಮ. ಎಷ್ಟು ಸರ್ ಪ್ರೈಸ್ ಇದು? ಸರ್ 1,75,000ಗೆ ಫೈನಲ್ ಆಗುತ್ತೆ ಇದು. 1,75,000ಗೆ ಲೋ ಬಜೆಟ್ ಅಲ್ಲಿ 4-5 ಶಿಫ್ಟ್ ಇದೆ ಸರ್ ನಮ್ಮ ಹತ್ರ, ಆರಾಮಾಗಿ ತಗೋಬಹುದು. ಆ್ಯಂಡ್ ಇದು ಬಂದು DRDO ಡಿಫೆನ್ಸ್ಗೆ ಯೂಸ್ ಆಗ್ತಿದ್ದಂಥ ವೆಹಿಕಲ್ ಇದು. ಸೊ ಸ್ಟಿಕ್ಕರ್ ಕೂಡ ಇದೆ ನೋಡ್ಬೋದು ಇಲ್ಲಿ. ಎಷ್ಟು ಸರ್? 2,75,000 ಸರ್? 175 ಸರ್. 1,75,000ಗೆ ಸ್ವಿಫ್ಟ್ ಸಿಗ್ತಾ ಇದೆ. 25,000 ಕೊಡಿ. ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಕಂಡೀಷನ್ ಎಲ್ಲ ಬಹಳ ಚೆನ್ನಾಗಿದೆ. ಯಾವ ಮಾಡಲು? 7 ಮಾಡಲ ಇದು? 6 ಮಾಡಲ್, ಆಫ್ಟರ್ ಮಾರ್ಕೆಟ್ ಮ್ಯಾಕ್ ವೀಲ್ಸ್ ಎಲ್ಲ ಇದೆ ಇದರಲ್ಲಿ, ಹೊಸ ಟೈರ್ ಇದೆ. ಓಕೆ. ಇನ್ನೊಂದು ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಐಕಾನ್ ಸರ್ ಇದು? ಹೌದು. ಓಕೆ ಸರ್ ಫೋರ್ಡ್ ಐಕಾನ್ ಇದು 2005 ಮಾಡಲ್. ಓಕೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಈ ಗಾಡಿ ಪ್ರೈಸ್ ಬಂದು 2005 ಮಾಡಲ್ ಗಾಡಿ 75,000 ಸರ್. ಬರೀ 75,000 ಕೊಡ್ತೀರಾ? 1,75,000 ಬೇಡ ಸರ್ ನಮಗೆ, ಬರೀ 75,000 ಕೊಡ್ಲಿ ಸರ್. ವೀಕ್ಷಕರು ಒಂದು ಗಾಡಿ ತಗೊಂಡು ಹೋಗ್ಲಿ. 1.3 ಫ್ಲೇರ್, ಒಳ್ಳೆ ಮೈಲೇಜು ಬರುತ್ತೆ ಇದು. ಓಕೆ. 5 ವರ್ಷ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಲ್ಲ. ಥರ್ಡ್ ಓನರ್ ವೆಹಿಕಲ್ ಇದು. 96,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 75,000 ಕೊಟ್ಬಿಡ್ತೀನಿ ಸರ್ ಫೈನಲ್. ನೋಡ್ಬೋದು ವೀಕ್ಷಕರೇ, ಯಾರಾದರೂ ಫೋರ್ಡ್ ಐಕಾನ್ ನೋಡ್ತಿರೋರು ತೊಗೊಂಡು ಹೋಗಿ ಆರಾಮಾಗಿ ಕಲ್ತ್ಕೊಬೋದು. ನೆಕ್ಸ್ಟ್ ಒಂದು ಓಮ್ನಿ ಇದೆ ಸರ್, 2007 ಮಾಡಲ್ಲು. ಓಕೆ. ಓಮ್ನಿ ಪೆಟ್ರೋಲ್ ಪ್ಲಸ್ LPG ಗಾಡಿ. ಓಕೆ. ಇದನ್ನು ಫ್ರೆಶ್ FC ಇದೆ ಸರ್. ಇದು ಕೂಡ ಫ್ರೆಶ್ FC ಇದೆ. ಓಕೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. FC ಲ್ಯಾಪ್ಸ್ ಆಗಿರೋ ಗಾಡಿ ನಮ್ಮ ಹತ್ರ ಇಲ್ಲ, ಇದ್ರೂ ಫ್ರೆಶ್ FC ಮಾಡಿ ಕೊಡ್ತೀವಿ ಸರ್ ಖಂಡಿತವಾಗಿ. ಓಕೆ. 2007 ಮಾಡಲ್ಲು, ಪೆಟ್ರೋಲ್ ಪ್ಲಸ್ LPG, ಫ್ರೆಶ್ FC ಇನ್ಶೂರೆನ್ಸ್ 1,25,000 ಆಗಿ ಕೊಡ್ತೀವಿ ಸರ್. 1,25,000ಗೆಲ್ಲ ಈ ಒಂದು ಓಮ್ನಿನ ಕೊಡ್ತೀರಾ? ಹೌದು ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಒಂದು Hyundai Eon ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ Honda Eon 2012 ಮಾಡಲ್ ಇದು. ಓಕೆ. ಇದು ಬಂದು ಎರಾ ಪ್ಲಸ್ ಬರುತ್ತೆ. ಎರಾ ಪ್ಲಸ್ ಅಂದ್ರೆ ಇದರಲ್ಲಿ ಫೀಚರ್ಸ್ ಬಂದು ನಿಮಗೆ ಪವರ್ ಸ್ಟೀರಿಂಗು, AC, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ. ಆಫ್ಟರ್ ಮಾರ್ಕೆಟ್ ಲೆದರ್ ಶೀಟ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಟೈರ್ ಕಂಡೀಷನ್ 80% ಟೈರ್ ಕಂಡೀಷನ್ ಇದೆ ಸರ್. ಓಕೆ. ಎಷ್ಟು ಹೇಳ್ತೀವಿ ಸರ್ ಪ್ರೈಸ್ ಇದಕ್ಕೆ? 2012 ಮಾಡಲ್ಲು, ಇದನ್ನು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಎರಾ ಪ್ಲಸ್ ಅಂದ್ರೆ. ಈ ಗಾಡಿ ಪ್ರೈಸ್ 2,10,000ಗೆ ಆಗುತ್ತೆ ಸರ್. 2,10,000 ಮಾಡ್ಕೊಡ್ತೀರಾ? ಎಷ್ಟು ಕಿಲೋಮೀಟರ್ ಡ್ರಿವನ್ ಸರ್ ಇದು? 85,000 ಕಿಲೋಮೀಟರ್ ಓಡಿದೆ ಸರ್. 85,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ತಿರ್ಬೋದು. ಯಾರಾದರೂ ಫೋರ್ಡ್ ಐಕಾನ್ ನೋಡ್ತಿದ್ರೆ ಸ್ವಲ್ಪ ಚೆನ್ನಾಗಿರೋ ಕಂಡೀಷನ್ನು. ಸೊ ಇದೊಂಥರ ಬಾಡಿಲೇನ ಚೆನ್ನಾಗಿ ಕಾಣ್ತಾ ಇದೆ. ಸ್ಟಿಕ್ಕರಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಇದಕ್ಕೆ, ನೋಡ್ತಿರ್ಬೋದು. ಇಲ್ಲೊಂದು ಸ್ಟಿಕ್ಕರು, ಇಲ್ಲೊಂದು ಸ್ಟಿಕ್ಕರು. ಯಾವ ಮಾಡಲು ಸರ್ ಇದು? 2009 ಮಾಡಲ್ಲು, ಫಸ್ಟ್ ಓನರ್ ವೆಹಿಕಲ್ ಇದು. ಡೀಸೆಲ್ ಇಂಜಿನ್, ಸಿಂಗಲ್ ಓನರು, ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಮಾಡಲ್ ಇದನ್ನು. ನಿಮಗೆ ಇದರಲ್ಲಿ ಫೀಚರ್ಸ್ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಇಂಟೀರಿಯರ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡೋರೆ, ತುಂಬಾ ಚೆನ್ನಾಗಿದೆ. ಇಂಜಿನ್ ಇದು ಫೀಗೋ ಫಿಯೆಸ್ಟ್ ಆಗಿ ಬರೋ ಇಂಜಿನ್ ಇರೋದು ಇದರಲ್ಲಿನು. ಓಕೆ. 18-20 ಕಿಲೋಮೀಟರ್ ಮೈಲೇಜ್ ಬಂದೇ ಬರುತ್ತೆ. ಆ್ಯಂಡ್ 79,000 ಕಿಲೋಮೀಟರ್ ಅಷ್ಟು ಡ್ರಿವನ್ ಬಂದೇ ಬರುತ್ತೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ಸಡನ್ ವೆಹಿಕಲ್ ಆರಾಮಾಗಿ ತಗೋಬಹುದು. 1,75,000ಗೆ 2009 ಮಾಡಲ್ ಸಿಂಗಲ್ ಓನರ್. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಹೇಳ್ಬಿಡೋಣ ಈ ಗಾಡಿಗೆ 165ಗೆ ಕೊಡೋಣ ಸರ್. 1,65,000ಕ್ಕೆ 2009 ಮಾಡಲು ಡೀಸೆಲ್ ವೇರಿಯಂಟ್ ಫೋರ್ಡ್ ಐಕಾನ್ ಸಿಗ್ತಾ ಇದೆ. ಇನ್ನೊಂದು MS ಕಾರ್ಸ್ ಅಲ್ಲಿ ಯಾವುದು ಎಕ್ಸ್ಟ್ರಾ ನೀವು ಅಮೌಂಟ್ ಕೊಡೋದೇ ಬೇಡ ಸರ್. ಓಕೆ. ಈ ಟ್ರಾನ್ಸ್ಫರ್ ಅಮೌಂಟ್ ಆಗಲಿ, ಕಮಿಷನ್ ಆಗಲಿ ಏನು ಕೊಡೋದು ಬೇಡ ಸರ್. ನಾವು ಹೇಳೋ ಪ್ರೈಸಲ್ಲಿ ಇನ್ನೂ ಎಷ್ಟು ನಮ್ಮ ಹತ್ರ ಕಡಿಮೆ ಮಾಡೋಕ್ಕಾಗತ್ತೆ ನೋಡ್ಕೊಂಡು ಮಾಡಿ, ಅಷ್ಟು ಪ್ರೈಸ್ ಕೊಟ್ಟರೆ ಸಾಕು, ಬೇರೆ ಏನು ಅಡಿಷ್ನಲ್ ಚಾರ್ಜಸ್ ಇಲ್ಲ. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ನ್ಯಾನೋ ಇದೆ, ಮತ್ತೊಂದು ನ್ಯಾನೋ. ಎಸ್ ಸರ್. ಸರ್ ನ್ಯಾನೋ 2013 ಮಾಡಲ್ ಇದು. ಓಕೆ. ಒಂದು ಲೋ ಬಜೆಟಲ್ಲಿ ಮಾಡಲ್ ಗಾಡಿ, ಒಂದು ಒಳ್ಳೆ ಮೈಲೇಜ್ ಬರೋ ಗಾಡಿ, ಸಿಟಿಗೆ ತುಂಬ ಚೆನ್ನಾಗಿದೆ ಗಾಡಿ. ಓಕೆ. 13 ಮಾಡಲ್ಲು, ಸೆಕೆಂಡ್ ಓನರ್ ಇಲ್ಲ ಸಾರಿ ಸಿಂಗಲ್ ಓನರ್ ಗಾಡಿ ಇದು. ಓಕೆ. ಲೋ ಬಜೆಟ್ ಅಂದರೆ ಒಂದು 78,000ಗೆ ಫೈನಲ್ ಆಗುತ್ತೆ ಸರ್. 78,000ಕ್ಕೆ ನ್ಯಾನೋ ಸಿಗ್ತಾ ಇದೆ. ಏನು ಮಾಡಲ್ ಇಲ್ಲಿ? ಯಾವುದು? 2013 ಮಾಡಲ್ ನ್ಯಾನೋ. 13 ಮಾಡಲ್ ನ್ಯಾನೋ 78,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ಇನ್ನೂ ಫೈನಲ್ ಇಲ್ಲ, ಫೈನಲ್ ಮಾಡಕ್ಕೆ ಹೋಗ್ಬೇಡಿ. ಇವಾಗ ಒಂದು ಫೈನಲ್ ರೇಟ್ ಹೇಳ್ಬಿಡಿ ಸರ್. 78,000ಗೆ 13 ಮಾಡಲ್ ನ್ಯಾನೋ ಸರ್. ಸೂಪರ್ ಸರ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ನೆಕ್ಸ್ಟ್ ಒಂದು ಫಾರ್ಚುನರ್ ಇದೆ. ಇಲ್ಲ ಫಾರ್ಚುನರ್ ನಮ್ದಿದ್ದು. ಬಟ್ ಇದನ್ನ ಇವರು ಕೊಡುವಂದ್ರೂ ಕೊಡ್ತಾ ಇಲ್ಲ ಆ ಥರ ಇವರು. ಯಾಕೆ ಅಂತ ಹೇಳಿದ್ರೆ ನೋಡಿ, ಫಾರ್ಚುನರಲ್ಲಿ ಸನ್ರೂಫ್ ಯಾವ್ದಾದ್ರು ನೋಡಿದ್ದೀರಾ? ಸನ್ರೂಫ್ ಕೂಡ ಇದೆ ಫಾರ್ಚುನರಲ್ಲಿ. ಸೊ ಅದು ಕೂಡ ಸುಮ್ಮನೆ ಮ್ಯಾನ್ಯುವಲ್ ಸನ್ರೂಫ್ ಅಲ್ಲ, ಅದು ಇದನ್ನ ಆಟೋಮೇಟೆಡ್ ಮಾಡಿದ್ದಾರೆ, ಬಟನ್ ಅಲ್ಲಿ ಓಪನ್ ಆಗುತ್ತೆ. ಕ್ರೇಜಿ ವೆಹಿಕಲ್. ಸೊ ಈ ಒಂದು ಫಾರ್ಚುನರ್ನ ಕಾರ್ ಕತೆ ನೀವು ನೋಡಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ, ಆಕ್ಚುಲಿ ನಾನು ಫಾರ್ಚುನರ್ 4x4 ಹುಡುಕ್ತಾ ಇದ್ದೆ, ಇವ್ರ ಹತ್ರನೇ ಇದೆ, ಗೊತ್ತೇ ಇರಲಿಲ್ಲ ನನಗೆ. ನೆಕ್ಸ್ಟ್ ಆದಷ್ಟು ಬೇಗ ಕಾರ್ ಕತೆ ಬರುತ್ತೆ. ಕಮೆಂಟ್ ಮಾಡಿ ಈ ಒಂದು ಕಾರ್ ಕತೆ, ಈ ಒಂದು ಗಾಡಿದು ನೋಡಬೇಕು ಅಂತಿದ್ರೆ 4x4ದು. ನೆಕ್ಸ್ಟ್ ನೋಡ್ತಿರ್ಬೋದು
ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸ್ವಿಫ್ಟ್ ಡಿಸೈರು 2008 ಮಾಡಲ್ಲು. ಓಕೆ. ತುಂಬಾ ಜನ ಕೇಳ್ತಾ ಇದ್ರು, ನನ್ನ ಹತ್ರ ಸುಮಾರು ಸ್ವಿಫ್ಟ್ ಡಿಸೈರ್ಗಳು ಇದ್ರು, ನೀವು ವಿಡಿಯೋ ಮಾಡ್ತಾ ಇದ್ರಿ. ಹೌದು. ಒಂದು 6-7 ಗಾಡಿ ಇತ್ತು, ಎಲ್ಲ ಸೇಲ್ ಆಗಿದ್ದೀವಿ ಸರ್. ಇನ್ನೊಂದು 2-3 ಗಾಡಿ ಇದೆ, ಇನ್ನೂ ಬರೋದಿದೆ. ಆರಾಮಾಗಿ ನೋಡಿ. 2008 ಮಾಡಲ್ಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಫೀಚರ್ಸ್ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸು, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಓಕೆ. ಸಡನ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಗಾಡಿ. 2008 ಮಾಡಲ್ ಸ್ವಿಫ್ಟ್ ಡಿಸೈರ್ 2,45,000ಗೆ ಕೊಡ್ತೀನಿ ಸರ್. 2,40,000 ಕೊಡ್ತೀರಾ? ಹೌದು. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಆಲ್ಟೋ ಇದೆ. ಎಸ್ ಸರ್. ಸರ್ ಆಲ್ಟೋ 2009 ಮಾಡಲ್ಲು, LXi ಸಿಂಗಲ್ ಓನರ್ ಗಾಡಿ ಇದು. ಓಕೆ. ಆಕ್ಸಿಡೆಂಟ್ ಏನು ಇಲ್ಲ, ಒರಿಜಿನಲ್ ಕಂಡೀಷನ್ ಇದೆ ಗಾಡಿ. ಆಲ್ಟೋ ಅಂದ್ರೆ ಸಾಕು ನಮ್ಮ ವೀಕ್ಷಕರಿಗೆ. ತುಂಬಾ ಜನ ಕೇಳ್ತಾ ಇರ್ತಾರೆ. ಓಕೆ. ಲೋ ಮೇಂಟೆನೆನ್ಸ್ ಸರ್, ಮೈಲೇಜು 18 ಬರುತ್ತೆ ಇದು. ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ 1,85,000ಗೆ ಆಗುತ್ತೆ ಸರ್. 1,85,000 ಆಗುತ್ತೆ. ಓಕೆ ಸರ್. ಇಷ್ಟೊಂದು ಸ್ವಿಫ್ಟ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ 2005 ಮಾಡಲ್ ಸ್ವಿಫ್ಟ್ ಇದು. ಓಕೆ. VXi ಟಾಪ್ ಎಂಡ್ ಮಾಡಲ್ಲು. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು ಪವರ್ ಸ್ಟೀರಿಂಗ್, AC, 4 ಪವರ್ ವಿಂಡೋಸು, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಓಕೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಯಾರನ್ನ ಬೇಕು ಅಂದ್ರೆ 1 ಲಕ್ಷ ಫೈನಲ್, 1,75,000. 1,75,000 ಕೊಟ್ಬಿಡೋಣ ಸರ್. 2005 ಮಾಡಲ್ಲು, 4th ಓನರ್ ಸ್ವಿಫ್ಟ್, 85,000 ಕಿಲೋಮೀಟರ್. ಸರ್ ಓನರ್ನ ನೋಡಕ್ ಹೋಗ್ಬಿಡಿ, ಗಾಡಿ ಕಂಡೀಷನ್ ನೋಡಿ. ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಜೈಫ್ ಸರ್. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗ್ಲಿ ಅಂತ ಆಶಿಸ್ತಾ ಈ ಸರ್ ವಿಡಿಯೋ. ಇನ್ನೊಂದು ಏನಂದ್ರೆ, ಸ್ವಿಫ್ಟ್ ಡಿಸೈರ್ಗಳು 3-4 ಬರೋದಿದೆ ಇನ್ನು. ಓಕೆ. ಸ್ಟಾಕ್ ಅಲ್ಲಿ 2-3 ದಿವಸದಲ್ಲಿ ಬರುತ್ತೆ. ಇನ್ನು 2 ಡಸ್ಟರ್ ಇದೆ. ಯಾರನ್ನ ಡಸ್ಟರ್ ಬೇಕು ಅಂದ್ರೆ ಖಂಡಿತ ನಮ್ಮ MSR ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ಸ್ವಿಫ್ಟ್ ಡಿಸೈರ್ಗಳು, ಸ್ವಿಫ್ಟ್ಗಳು ಬೇಕು ಅಂದ್ರೆ ಲೋ ಮಾಡಲ್ ಗಾಡಿಗಳು ನಮ್ಮ ಹತ್ರ ಒಂದು 10 ಗಾಡಿ ಇದೆ ಸರ್. ಇನ್ನು 6 ಗಾಡಿ ಬರೋದಿದೆ. ಏನ ಬೇಕು ಅಂದ್ರೆ ಖಂಡಿತ ಮಾಡಿ, ಫೋನ್ ಮಾಡಿ. ನಮ್ಮ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆಗೆ ನಾವು ಕೊಡೋಕ್ಕೆ ಖಂಡಿತ ಪ್ರಯತ್ನ ಮಾಡಿ ಕೊಡ್ತೀವಿ ಸರ್. ಓಕೆ ಸರ್. ಆ್ಯಂಡ್ ಸ್ವಿಫ್ಟ್ ಡಿಸೈರು ಬರೀ ಡೆಸ್ಟರ್ ಅಂತಲ್ಲ, ನಿಮ್ಗೆ ಯಾವುದೇ ಒಂದು ಗಾಡಿ ಲೋ ಬಜೆಟಲ್ಲಿ ಬೇಕು ಅಂದರೆ ಖಂಡಿತವಾಗ್ಲೂ ಇವರು ಕಮೆಂಟ್ ಮಾಡ್ಬೋದು. ಸೊ ನಿಮಗೆ ಕಾಲ್ ಕೂಡ ಮಾಡ್ಬೋದು. ನಿಮ್ಗೇನಾದರೂ ಪ್ರೈಸು ಡೀಲ್ ಎಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ಒಂದ್ಸಲಿ ಗಾಡಿ ಚೆಕ್ ಮಾಡ್ಕೊಂಡು ತೊಗೊಬೋದು. ನಿಮಗೆ ಬೇಕಾದಂಥ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.